ಒಂದ್ ಏನೋ ಒಂದ್ ದೊಡ್ಡದ ಮಾಡೋ ಮುಂದಾಗ ಒಂದ್ ಸ್ವಲ್ಪ ಫಿಯರ್ಸ್ ಅನ್ಕರ್ ಎಲ್ಲಾರು ಇದ್ದೇ ಇರ್ತಾವ ಲೈಫ್ ಒಳಗ. ಸೊ ಎಲ್ಲಾರ್ಗು ಬಿಗ್ಗೆಸ್ಟ್ ಫಿಯರ್ಸ್ ಏನವ ಅಂತ ಫಸ್ಟ್ ಕೋಪೌಂಡರ್ ನನ್ನಿಂದನೇ ಫಸ್ಟ್ ಕೋಪೌಂಡರ್ ಇರ್ಲಿಲ್ಲ. ನಮ್ದು ಈಗ ಕರೆಂಟ್ಲಿ ಹೇಳ್ಬೇಕಂದ್ರೆ ಬಿಗ್ಗೆಸ್ಟ್ ಫಿಯರ್ ಅಂದ್ರೆ ನಮ್ಮ ಫ್ಯಾಮಿಲಿ. ನನಗೆ ಯಾವಾಗ ಅವ್ರು ನನ್ನ ತಲೆ ಡೈವರ್ಟ್ ಮಾಡ್ತಾರ ಅನ್ನೋದು ದೊಡ್ಡ ಅನ್ಸಿಕೆ ಇರುತ್ತೆ. ಆಗಂಗಿಲ್ಲ ಹೇಳಿಗತ್ತೀನಿ ಅವ್ರು ಅದು ಹಂಗೆ ಎನ್ವಿರಾನ್ಮೆಂಟ್ ಡಿವಿಯೇಟರ್ ಆಗ್ತದ. ಹಾ ಏನೋ ಒಂದು ಆಗ್ತದಪ್ಪ ನಂದ್ರಾಗ ಅದು ಭಾಳ ಅದ. ನಾ ಡೈಲ್ಯೂಟ್ ಆಗ್ಬೋದು, ಡೈವರ್ಟು ಆಗ್ಬೋದು, ಇಲ್ಲ ಅವ್ರಿಗೆ ತಿರುಗಿ ಬೀಳ್ಬೋದು. ಮೂರೇ ಆಪ್ಷನ್ಸ್. ಸೊ ಇದು ಯಾವಾಗ ನನಗೆ ಇದೊಂದು ಫ್ಯಾಕ್ಟರ್ ನನಗೆ ಕಾಡೋದು, ಇದೊಂದು ಬಿಗ್ಗೆಸ್ಟ್. ಅದನ್ನ ಓವರ್ಕಮ್ ಹೆಂಗ್ ಮಾಡ್ಬೇಕಂದ್ರೆ ಓವರ್ಕಮ್ ಮಾಡಿದ್ವಿ ಹೇಳಿ, ಇದನ್ನ ಹೇಳಿದ್ವಿ ಓವರ್ಕಮ್ ಮಾಡಿದ್ವಿ. ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಆದಷ್ಟು ಜಲ್ದಿ. ಚಿನ್ನು ಎಡಿಟಿಂಗ್ ಸ್ವಲ್ಪ ಚಲೋ ಮಾಡ್ಕೊಂಡು ಅಷ್ಟೇ. ಬಿಗ್ಗೆಸ್ಟ್ ಫಿಯರ್ ಅಂತಂದ್ರೆ ಫೇಲ್ ಆಗೋದು. ಅದು ಫಿಯರ್ ಆಫ್ ಫೇಲಿಂಗ್ ಇರಬೇಕು ಅದೆಲ್ಲ ಅದು ಸೆಕೆಂಡರಿ. ಆದ್ರೆ ಈಗಂದ್ರೂ ಅದ ಫಿಯರ್ ಆಫ್ ಫೇಲಿಂಗ್. ಬ್ಯಾಕ್ಲಾಗ್ಸ್ ಬಗ್ಗೆ ಬ್ಯಾಕ್ಲಾಗ್ ಬಗ್ಗೆ ಅದು ಬೇರೆ ಮಾತದೆ. ಅದ್ರ ಮೇಲಿನ ಫೇರ್ ಆಫ್ ಫೇಲಿಂಗ್ ಏನಿಲ್ಲ. ಅದು ಫೇಲ್ ಆಗ್ತೀನಿ, ಪಾಸ್ ಆಗ್ತೀನಿ, ಅದು ಹಾಗಾಗ್ತದೆ. ಈಗ ಫೇಲ್ ಆದ್ರೆ ಏನು, ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತೀವಿ, ಅದ್ರ ಸಂಬಂಧ ಫೇರ್ ಆಫ್ ಫೇಲಿಂಗ್ ಅಷ್ಟೇ. ಅದ ಈಗ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅದು ಈಗ ಇದ್ದಂತ ಅದಂತೆ ಮತ್ತೆ ಫಿಯರ್ ಅಂತಂದ್ರೆ ಬರೀ ನಾವು ಇನ್ಪುಟ್ ತಗೊಳ್ಳೋ ನನಗಿದ್ದೆ ಬರೀ ನಾ ಇನ್ಪುಟ್ ತಗೊಳ್ಳೋದ್ರೊಳಗೆ ಇರಬಾರ್ದು, ಔಟ್ಪುಟ್ ಮಾಡಬೇಕು. ಈಗ ಬರೀ ಇನ್ಪುಟ್ ಪಾಡ್ಕಾಸ್ಟ್ ಕೇಳ್ತೀನಿ, ಓದ್ತೀನಿ, ಇವೆಲ್ಲ ಬರೀ ಇದೇ ಮಾಡ್ಕೊತ ಹೋಗೋದು ಆಗ್ಬಾರ್ದು. ಇದರಿಂದ ಇದು ಅದರಿಂದ ಅದು ಖರೆ ಒಂದು ಕೇಳಿದ್ದೆ ಕರೆಕ್ಟ್ ಅದನ್ನು ಔಟ್ಪುಟ್ ಒಳಗೆ ಎಕ್ಸಿಕ್ಯೂಟ್ ಮಾಡಬೇಕು. ಬರೀ ಇನ್ಪುಟೇ ತಗೊಳ್ಳೋದು ಅದಕ್ಕಿಂತ ಜಾಸ್ತಿನ ಔಟ್ಪುಟ್ ಮಾಡಿದ್ರೆ ಚಲೋ. ಅದು ಫಿಯರ್ ಅದ. ಬರೀ ಇನ್ಪುಟ್ ತಗೊಳ್ಳೇ ನೋಡೋದು ಕೊಡೋದು ಅಂತ ಆಗ್ಬಾರ್ದು. ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಅದಕ್ಕೊಂದು ಕರೆಕ್ಟ್ ಮೀನಿಂಗ್ ಕೊಡ್ತದೆ. ನಂದು ಪರ್ಸನಲಿ ಫಿಯರ್ ಆಫ್ ಫೇಲ್ಯೂರ್ ಅನ್ಕರ್ ಅದ. ನಮಗೆ ಆಗಿಲ್ಲ ಅಂದ್ರೆ ಏನನ್ನೋದು ಒಂದು ಸ್ವಲ್ಪ ಟೆನ್ಷನ್ ಅನ್ಕರ. ಯಾಕಂದ್ರೆ ಲೀಡರೇ ನಾನೇ ಇದ್ದೀನಿ, ಎಲ್ಲಾರು ಚಂಡೆ ನನ್ಕ ಆಗದ, ನಾವೆಲ್ಲ ಎರಡೂ ಕೈಲೇ ಮಜಾಸುದಾಗ್ತದೆ, ಅದು ಅನ್ಕರ್ ಅದ. ಬಟ್ ಆಸ್ ಅ ಪರ್ಸನಲಿ ಇಂಡಿವಿಜುವಲಿ ತಗೊಂಡಾಗ ನನಗೆ ಇದು ಫಿಯರ್ ಅಂದ್ರೆ ಲೂಸಿಂಗ್ ಆಫ್ ಪೀಪಲ್. ನಾ ಎಲ್ಲಿ ಮಂದಿನ ಕಳ್ಕೊತೀನೋ ಅನ್ನೋದು ಒಂದು ಅನ್ಸಿಕೆ ಭಾಳ ಅದ ನನಗೆ. ಮಂದಿನ ಕಳ್ಕೊಂಡ್ಮೇಲೆ ನಾ ಹೆಂಗಿರ್ತೀನೋ ಅನ್ನೋದು ಅನ್ಸಿಕೆ ಭಾಳ ಅದ. ಮಂದಿನ ಕಳ್ಕೊಳ್ಳಿಲ್ಲ ಫಸ್ಟ್ ಅದು ಅದ, ಬಟ್ ಕಳ್ಕೊಂಡ್ರೆ ಹೆಂಗ ಅಂತ ಅನ್ನೋದು ಒಂದೇನೋ ಒಂದು ಫಿಯರ್ ಅದ. ಕಳ್ಕೊಳಂಗಿಲ್ಲ. ನೀ ಇರ್ತೇವೆ ನಂಗೆ ಗ್ಯಾರಂಟಿ ನೀ ಇರ್ತೀಯ. ಮಂದಿ ಅಂತ ಆಗೋದಿಲ್ಲ, ಮಂದಿ ಅಂತ ಆಗೋದಿಲ್ಲ ಅಷ್ಟೇ. ಮೊನ್ನೆ ಜಾಕೀರ್ ಖಾನದ ಮತ್ತು ಬಿಯರ್ ಬೈಸಪ್ಸ್ ಒಂದು ರಣವೀರ್ ಅಲಾಬಾದಿ ಅದು ಒಂದು ಪಾಡ್ಕಾಸ್ಟ್ ಇತ್ತು ರೀಸೆಂಟ್ಲಿ 1 month ಒಳಗೆ. ಅದ್ರಾಗ ಒಂದು ಇದು ಶಾಯರಿ ಹೇಳ್ತಾನ ಜಾಕೀರ್ ಖಾನ್ ಯಾವುದೋ. ಎಲ್ಲ ಕಡೆ ರೀಲ್ ಭಾಳ ಟ್ರೆಂಡ್ ಆಗಿತ್ತು. ಖರೆ ನಾ ಫಸ್ಟ್ ನಾನೇ ನೋಡಿದ್ದೆ ಅದು ಸ್ಟೇಟಸ್ ಇಟ್ಟಿದ್ದೆ ನಾ. दो तीन ख्वाब है जो आसमान से दूर चाहता हूँ, जिंदगी चाहे गुमनाम हो लेकिन मौत में मशहूर चाहता हूँ ಅಂತ ಹೇಳಿ. ನನಗೆ ಅದು ಅದ ಸಾಯಿ ಮುಂದ ಈಗ ಸತ್ ಮೇಲೆ ಸತ್ನಲ್ಲಪ್ಪ ಈಗ ಒಮ್ಮೆ ನೋಡ್ಬೇಕು ಅಂತ ಹೇಳಿ. ಅಂದ್ರೆ ಅಷ್ಟು ಪರ್ಸನಲ್ ಹಂಗೆ ಬೆಳೆಸ್ಕೋಬೇಕು ಅನ್ನೋದು ಒಂದು, ಅದು ಆಗ್ಲಿಲ್ಲ ಅಂದ್ರೆ ಏನನ್ನೋದು ಒಂದು ಫಿಯರ್ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಇನ್ಸ್ಪಿರೇಷನಲ್ ಅಸ್ಪೆಕ್ಟ್ಸ್ ಏನವ ನಿಮ್ಮ ಲೈಫ್ ಒಳಗೆ, ಏನು ಇನ್ಸ್ಪೈರ್ ಮಾಡ್ತಾವೆ, ವಾಟ್ ಡ್ರೈವ್ಸ್ ಯು? ನಿಮ್ಗೆ ಇದು ಜಗ್ಗುವಂತಹ ಹಗ್ಗ ಯಾವುದು? ಫಸ್ಟ್ ಕೊಂಡರ್ ಸರ್ ಮಾಡೋದು ಡಿಸಿಪ್ಲಿನ್ ಇದೆಯೋ ಇಲ್ಲ ಅಂದ್ರೆ ಇದ್ದೀನಿ, ಇನ್ನೂ ಒಂದು ಲೆವೆಲಿಗೆ ಇದ್ದೀನಿ. ರೋಹಿತ್ ಶೆಟ್ಟಿದು ಒಂದು ಇಂಟರ್ವ್ಯೂದಾಗ ಹೇಳ್ತಾರೆ, ಮೋಟಿವೇಶನ್ನ ಅವನಿಗೆ ಲೈಕ್ ಆಗಿಲ್ಲ. ನಾವು ಯಾವಾಗಲೂ ಹಿಂಗೆ ಮೋಟಿವೇಶನ್ ತೊಗೋತಿರಂಗಿಲ್ಲ. ಸೊ ನಂಗೆ ಸೇರ್ತದೆ, ನಾ ಹಿಂಗೆ ದಿವಸ ಕೂತು ಮೋಟಿವೇಶನ್ ಅಂತ ವೀಡಿಯೋಸ್ ನೋಡ್ತೀನಿ, ಅದೆಲ್ಲ ಇಲ್ಲ. ನಾ ಏನಿದ್ರು ಈಗ ವರ್ಕ್ ಏನು ಮಾಡೋದು ನಂದು ಅದ್ರ ಬಗ್ಗೆ ಏನಾರ ವೀಡಿಯೋಸ್ ರಿಲೇಟೆಡ್ ಇದ್ರೆ ನೋಡ್ತೀನಿ. ನಾನು ಮೋಟಿವೇಶನ್ ಕನ್ಸ್ಯೂಮ್ ಮಾಡೋವಲ್ಲ ನಾನು. ಸೊ ಆ ಫ್ಯಾಕ್ಟರ್ ನಂದು ಭಾಳ ಪಾಸಿಟಿವ್ ಎಕ್ಸ್ಪೆಕ್ಟ್ ತೋರಿಸ್ತದೆ ಅಂತ ಅನಿಸ್ತದೆ. ಯಾಕಂದ್ರೆ ಈಗ ಮೋಟಿವೇಶನ್ ಅಂತ ಸ್ಟೋರೀಸ್ ಒಂದಿಲ್ಲ 2 ದಿವಸದಾಗ
ತಲೆಯಾಗಿರ್ತಾವ, ಆಮೇಲೆ ಮತ್ತೆ ನೆಕ್ಸ್ಟ್ ಥರ್ಡ್ ಡೇ ನಿನಗೆ ನೆನಪಾಗ್ಬಿಡ್ತಾವ. ಎಲ್ಲಿ ತನ ಮೆಮ್ರಿ ಒಳಗೆ ಇರ್ತದ, ನೀ ಮೋಟಿವೇಟೆಡ್ ಇರ್ತಿ ಟುವರ್ಡ್ಸ್ ವರ್ಕ್. ಬಟ್ ಆಸ್ ಲಾಂಗ್ ಎಸ್ ಅದು ಮೆಮ್ರಿ ಲಾಸ್ ಆಗೋದು ಹೋಗ್ತದೆ ಅದು, ಸೊ ಆಟೋಮೆಟಿಕಲಿ ನೀವು ಮೋಟಿವೇಶನ್ ಕಮ್ಮಿ ಆಗ್ತದೆ, ನೀವು ವರ್ಕ್ ರಿಲೇಟೆಡ್ ಏನು ಮಾಡ್ಲಿಕ್ಕೆ. ಸೊ ಆ ಆಸ್ಪೆಕ್ಟ್ದಾಗ ನಾ ಫುಲ್ ಪಾಸಿಟಿವ್ ನಿನ್ನ ವರ್ಕೇ ನೀನು ಮೋಟಿವೇಟ್ ಮಾಡ್ತು. ಹಾಂ, ಸೊ ಡಿಸಿಪ್ಲಿನ್ ಇರ್ಬೇಕಂತ. ನಂದು ಇನ್ಸ್ಪೈರಿಂಗ್ ಅಂತಂದ್ರೆ ದೊಡ್ಡ ಏನು ಇನ್ಸ್ಪೈರಿಂಗ್ ಪೀಪಲ್ಸ್ ಅಂದ್ರೆ ಪೀಪಲ್ ಏನಿದಾರಲ್ಲ ಅವ್ರಿಗೆ ನೋಡಿದ್ರೆ ಭಾಳ ಇನ್ಸ್ಪೈರ್ ಆಗ್ತದೆ. ನಂತರ ಹಿಂಗೆ ಇದು ಮೋಟಿವೇಶನ್ ಸ್ಟೋರಿ ನೋಡಿ ಅವ್ರ ಸಕ್ಸಸ್ಫುಲ್ ಸ್ಟೋರಿ ನೋಡಿ ಹಿಂಗಂತಲ್ಲ, ಅವ್ರ ಬೀಯಿಂಗ್ ನೋಡಿ, ಅವ್ರು ಇರೋದು ನೋಡಿ ಇನ್ಸ್ಪೈರ್ ಆಗ್ತದೆ. ಹಾಂ, ಅವ್ರು ಹೇಳಿದ್ರು. ಈಗ ಒಂದು ಎಕ್ಸಾಂಪಲ್ ನೋಡಿ, ಈಗ ಸ್ವಾಮಿ ವಿವೇಕಾನಂದ್ರ ಒಂದು ಫೋಟೋ ಅದ ಅಂತ ತಿಳ್ಕೊರಿ, ಅದು ಒಂದು ಫೋಟೋನೇ ನೋಡಿದ್ರೆ ಎಂತಪ್ಪ ಇನ್ಸ್ಪೈರ್ ಆಗ್ತದ, ಇನ್ನೊಂದು ಎನರ್ಜಿ ಬರ್ತದ, ಒಂದೇನು ಆರಾ ಬರ್ತದ. ಹಂಗೆ ದೊಡ್ಡ ಮಂದಿ ನೋಡಿದಂತಂದ್ರೆ ನಾವು ಇದು ಆಗ್ಬೋದೇನಪ್ಪ ಅಂತ ಡ್ರೀಮ್ ಬರ್ತದೆ. ಆ ಡ್ರೀಮ್ದಿಂದ ನಾವು ಇನ್ಸ್ಪೈರ್ ಆಗ್ತದೆ. ನನಗೊಂದು ಪಾಯಿಂಟ್, ನೀ ಹೆಂಗೆ ದೊಡ್ಡ ವ್ಯಕ್ತಿಲಿಂದ ಇನ್ಸ್ಪೈರ್ ಆಗ್ತಿ ಅಂತಲ್ಲ, ನನಗೂ ರಗಡ್ ಮಂದಿ ಅಬ್ದುಲ್ ಕಲಾಂ ಸರ್ ಅವ್ರೆಲ್ಲ ಹಿಂಗೆ ಅವ್ರಲಿಂದ ಇನ್ಸ್ಪಿರೇಷನ್ ರಗಡ್ ಸಿಗ್ತದೆ. ಬಟ್ ನನ್ನ ಪಾಯಿಂಟ್ ಏನಂದ್ರೆ, ನಾವು ಹಿಂಗೆ ಭಾಳ ದೊಡ್ಡವ್ರದ್ದು ನಿಂದ ಇನ್ಸ್ಪಿರೇಷನ್ ತಗೊಳೋದ್ಕಿಂತ ಅಫ್ಕೋರ್ಸ್ ತಗೋಬೇಕು, ಬಟ್ ನಾವು ಡೈಲಿ ಲೈಫ್ದಾಗ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ನೋಡ್ತಿರ್ತೀವಲ್ಲ, ಸುತ್ತಮುತ್ತಿದ್ದವ್ರು, ಆಮೇಲೆ ಸಣ್ಣ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ ಅವರು ಇವರು ಎಷ್ಟೊಂದು ಮಂದಿ ಇಲ್ಲೇ ನಮ್ಮ ಬಿಜಾಪುರದಾಗೆ ರಗಡ್ ಮಂದಿ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಯಾರ, ಎಷ್ಟೋ ಮಂದಿ ಇಲ್ಲಿಂದ ಸಕ್ಸಸ್ಫುಲ್ ಆಗ್ಯಾರ. ಸೊ ಅಂಥವ್ರಿಂದ ನಮಗೇನು ಈ ಇನ್ಸ್ಪಿರೇಷನ್ ಸಿಗ್ತದಲ್ಲ, ಅದು ದೊಡ್ಡವ್ರು ನೋಡಿ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ನಂಗೆ ಇನ್ಸ್ಪೈರ್ ಆಗೋದಂತಂದ್ರೆ, ಕರಿಯರ್ ನಾ ಹಿಂಗೆ ವೇಸ್ಟ್ ಮಾಡಿದ ಅಂದ್ರೆ ಕರಿಯರ್ ಆಗೋದಿಲ್ಲ, ಆ ಅಂಜಿಕೆಗೆ ಇನ್ಸ್ಪಿರೇಷನ್ ಆಗ್ತದೆ. ಅದರಲ್ಲೇ ನಂಗೆ ಈಗ ಮಾಡ್ಬೇಕು ಅನಿಸ್ತದೆ. ಮತ್ತೆ ಇನ್ನೊಂದು ಅಂತಂದ್ರೆ ಫಿಯರ್ ಆಫ್ ಫೇಲ್ಯೂರೇ ನಿಂದ ಇನ್ಸ್ಪಿರೇಷನ್. ಯಾಕಂದ್ರೆ ಏನು ಮಾಡಿಲ್ಲ ಅಂದ್ರೆ ಕರಿಯರ್ ಪುಕ್ಕಟ್ ವೇಸ್ಟ್ ಆಗ್ತದ. ಇಷ್ಟೆಲ್ಲ ಓದಿದ್ದ ಬಾಳಿಲ್ಲ ಅಂದ್ರು ಅದು ಮುನ್ನ ಇಷ್ಟೆಲ್ಲ ಮಾಡಿ ಒಂದೇನು ಬ್ರ್ಯಾಂಡ್ ಅಥವಾ ಏನಾರ ಒಂದು ಬಿಲ್ಡ್ ಮಾಡಲಿಲ್ಲ ಅಂತಂದ್ರೆ ಇಷ್ಟೆಲ್ಲ ಮಾಡಿ ವೇಸ್ಟ್ ಆಗ್ತದೆ, ಟೈಮ್ ವೇಸ್ಟ್ ಇದ್ದಿದ್ದೇ ವೇಸ್ಟ್ ಆಗ್ತದೆ. ಅದು ನನಗೆ ಇದು ಮಾಡ್ಬೇಕಂತ ಅನಿಸ್ತದೆ, ವರ್ಕ್ ಮಾಡಿ. ಮತ್ತು ಅದು ಬಿಟ್ಟರೆ ದೊಡ್ಡ ಆಂಟ್ರಪ್ರಿನಿಯರ್ಸ್ ನೋಡಿ ಇನ್ಸ್ಪಿರೇಷನ್ ಅಂತೂ ಭಾಳ ಆಗ್ತದೆ. ಅವ್ರ ಎಫರ್ಟ್, ಅವ್ರ ಸ್ಟ್ರಗಲ್ ಸ್ಟೋರೀಸ್ ಭಾಳ ಇನ್ಸ್ಪೈರ್ ಆಗ್ತದೆ. ಅದು ಬಿಟ್ಟರೆ ಈಗ ಇನ್ನೊಂದು, ಈಗ ನಾ ಕರಿಯರ್ನ ಚಲೋ ಮಾಡ್ಕೊಳ್ಳಿಲ್ಲ ಅಂತ ನನ್ಗೆ ಮುಂದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಫ್ರೀಡಮ್ ಫೈಟರ್ಸ್ ಅವರೆಲ್ಲ ಬೇರೆ ರೀತಿಲೇ ಅವ್ರು ಫೇಮಸ್ ಇದ್ದಾರೆ. ಈಗ ನಮಗಂತ್ರ ಈ ಸದ್ ಬಾರಿಂದ ಏನಿಲ್ಲ, ಅದ್ರೊಳಗಂದ್ರೆ ನಮಗೆ ಈ ಸದ್ ಸಿಗೋದಿಲ್ಲ ಮಾಡ್ಲಿಕ್ಕೆ, ಇಂಡಿಪೆಂಡೆನ್ಸ್ ಬಗ್ಗೆ ಫೈಟ್ ಆಗೋದಿಲ್ಲ ಈ ಸದ್. ನಮ್ಮ ಕಡೆ ಎಷ್ಟಾಗ್ತದಷ್ಟು ಕಂಟ್ರಿಗೆ ಎಷ್ಟಾಗ್ತಷ್ಟು ಕಂಟ್ರಿಗೆ ನಾವು ಎಫರ್ಟ್ ಅಂದ್ರೆ ಸಪೋರ್ಟ್ ಮಾಡ್ಬೇಕಂತಂದ್ರೆ ನಾವೀಗ ಚಲೋ ಕರಿಯರ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಕಡೆ ಮುಂದೆ ಏನು ಮಾಡ್ಲಿಕ್ಕೆ ಆಗ್ತದೆ, ಪೂರ್ ಪೀಪಲ್ಗಳಿಗೆ ಮತ್ತೆ ಯಾರಿಗಾದ್ರೂ ಏನೋ ಬೇಕಿತ್ತಂದ್ರೆ ನಾವು ಹೆಲ್ಪ್ ಮಾಡ್ಬೇಕಂತಂದ್ರೆ ನಾವು ಕರಿಯರ್ ಚಲೋ ಮಾಡ್ಕೋಬೇಕು. ನಾವು ಕರಿಯರ್ ಚಲೋ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಯಾರಿಗೂ ಏನು ಮಾಡ್ಲಿಕ್ಕೆ ಆಗೋದು, ಬರೇ ಮಾಡ್ಬೋದಾಗಿತ್ತು ಅನ್ನೋದು ನೋಡಿ ಅದೇ ಅನ್ನೋದು ಆಗ್ತದೆ. ಕಟ್ಟಿದ್ದು ಬೇರೆ ಏನಾಗೋದಿಲ್ಲ. ಅದಕ್ಕೆ ಈಗ ನಾ ಮಾಡ್ಬೇಕಂತ ಅನಿಸ್ತದೆ. ತಾವು ನಂಗೆ ಏನೇನು ಹೇಳ್ಬೇಕಂತ ಎಲ್ಲ ಹೇಳ್ಬಿಟ್ಟಿದ್ದೆ ಆಲ್ರೆಡಿ. ನೆಕ್ಸ್ಟ್ ಪಾಯಿಂಟ್ ಹೇಳಿ ಬೇಡ ಅಷ್ಟೇ ಹೇಳು. ಇನ್ಸ್ಪೈರಿಂಗ್ ಅಸ್ಪೆಕ್ಟ್ಸ್ ಅಂತ ಹೇಳಿ ಬಂದಾಗ ನಾನಿರೋದಂದಂಗ ನಮ್ಮ ಸುತ್ತಮುತ್ತ ಇದ್ದಿದ್ದು ನಾವು ನೋಡ್ಬೋದು. ನಾವು ಬರೇ ಬ್ರಾಡ್ ವಿಷನ್ ದೊಡ್ಡದು ಮಾಡ್ತಿದ್ದು, ಬರೀ ದೊಡ್ಡ ಮಂದಿನೂ ನೋಡೋದಿರಂಗಿಲ್ಲ. ಎಲ್ಲಾರ ಕಡೆ ನಂದು ರೂಲ್ ಏನಂದ್ರೆ ಎಲ್ಲಾರ ಕಡೆನೂ ಒಂದೊಂದು ಚಲೋ ಕ್ವಾಲಿಟಿ ಇರ್ತದ. ನನ್ನ ಬೇಸಿಕ್ ನಾನು ಲೈಫ್ ಒಳಗೆ ಇಟ್ಕೊಂಡಿದ್ದೆ. ಎಲ್ಲಾರ ಕಡೆನೂ ನೀವು ಒಂದೊಂದು ಪಾಯಿಂಟ್ ಕಲಿಬಹುದು. ಶಿವನ್ ಕಡೆ ಒಂದು ಕಲಿಬಹುದು, ಅಮಿತನ್ ಕಡೆ ಒಂದು ಕಲಿಬಹುದು, ಯಾರೋ XYZ ಮನುಷ್ಯ ನೋಡಿರ್ತಾನೆ ಅವ್ನು ನೋಡಿನೂ ಒಂದು ಕಲಿಬಹುದು. ಮುಖ್ಯ ಅಂದ್ರೆ ನನಗ ಆಸ್ ಅ ಪರ್ಸನ್ ಏನು ಡ್ರೈವ್ ಮಾಡ್ತಂದ್ರ ನಾ ಏನು ಹೊಸ ಬಿಲ್ಡ್ ಮಾಡ್ಬೋದು, ನಾ ಏನು ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೋದು, ನಾ ಏನು ಎಷ್ಟು ಗಿವಿಂಗ್ ಆಗ್ಬೋದು ಲೈಫ್ ಒಳಗೆ. ಆಮೇಲೆ ನೆಕ್ಸ್ಟ್ ಸಂಜೆ ಹೇಳಿದಾಗ ಈಗ ಯಾರೊಬ್ಬರು ನೀಡ್ ಇದ್ದವ್ರು ನೋಡಿದ್ರೆ ಈಗ ನನಗೆ ಮಾಡ್ಬೇಕಂತ ಇರ್ತದೆ, ಬಟ್ ನನಗೆ ಒಂದೇನೋ ಒಂದು ಇದರಲ್ಲೇ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ.
ಬಟ್ ಹಂಗ್ ವಿಚಾರ ಬಂದಾಗ ಈಗ ಯಾರಿಗೋ ಏನೋ ಮಾಡ್ಬೇಕಂತ ವಿಚಾರ ಬಂದಾಗ ನಾ ಏನೋ ಇನ್ನೊಂದು ಫೈನಾನ್ಷಿಯಲ್ ಥಾಟ್ ಇರ್ಲಾರ್ದೆ ಅವ್ರಿಗೆ ಮಾಡ್ಬೇಕು ಅನ್ನೋದು ಮಾಡಿದ್ರೆ ನಮ್ಗೆ ಏನು ಎಫೆಕ್ಟ್ ಆಗಲ್ಲ. ಆಗ್ಬಾರ್ದು. ಬೇಸಿಕಲಿ ಬರೋದು ರಾಕ್ ಇದ್ರೆ ಇನ್ಸ್ಪಿರೇಷನ್ ಉಳ್ಕಿದೆ. ಸೊ ನೆಕ್ಸ್ಟ್ ಈಗ ಬರೋದು ನಾವು ಯಾಕೆ ಬ್ಲಾಗಿಂಗ್ ಅಂತ ಚಾನಲ್ ಚಾಲು ಮಾಡಿತ್ತು, ಅಂದ್ರೆ ನಮ್ದು ಬ್ಲಾಗಿಂಗ್ ಅಂತ ಹೇಳಿ ನಾವು ಫಸ್ಟ್ ಚಾಲು ಮಾಡಿತ್ತು. ಬಟ್ ಈಗ ಇನ್ಸ್ಟಾಗ್ರಾಮಿಗೆ ಇನ್ಸ್ಟಾಗ್ರಾಮಿಂದ ಪಾಡ್ಕಾಸ್ಟಿಗೆ ಬರ್ಲಿಕ್ಕೆ ಪಾಡ್ಕಾಸ್ಟ್ ಕಲ್ಚರ್ ಬಗ್ಗೆ ಸ್ವಲ್ಪ ಮಾತಾಡೋದಂತ. ಫಸ್ಟ್ ಪಾಡ್ಕಾಸ್ಟಿಂಗ್ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ನಾನೇ. ಅಷ್ಟ ನಾ ಬಿಯರ್ ಬೈಸಲ್ಸ್ ಜೋ ರೋಗನ್ ಇದೆಲ್ಲ ನೋಡಿ ನಿಮ್ಗೆ ಹೇಳಿ ಚಾಲು ಮಾಡಿದ್ದೆ, ನೋಡ್ರಿ ಪಾಡ್ಕಾಸ್ಟ್ ಅಂತ ಇರ್ತದ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ. ಸೊ ನಿಮ್ಗೆ ಎಲ್ಲರದು ಫಸ್ಟ್ ಎನ್ಕೌಂಟರ್ ಏನದ ಪಾಡ್ಕಾಸ್ಟ್ ಏನ್ ನೆನಪದ? ಅದ್ರ ಮೇಲೆ ಅದು ಕಲ್ಚರ್ ಬಗ್ಗೆ ಈಗ ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಅಥವಾ ನೀವು ಮಾರ್ಕೆಟಿಂಗ್ ಹೆಡ್ ಅಂತ ಇರ್ಬೋದು, ಅದ್ರ ಬಗ್ಗೆ ನೀ ಹೆಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಏರಿಯಾನಾಗ ಪಾಡ್ಕಾಸ್ಟ್ ಏರಾ ಹೆಂಗೆ ನಡೆದ ಈಗ ಇಂಡಿಯಾ ಒಳಗೆ ಏನಪ್ಪ? ಪಾಡ್ಕಾಸ್ಟ್ ಅಂತ ಶುರುವಾಗಿದ್ದು ನಮ್ಮ ಊರೊಳಗೆ ಶುರುವಾಗಿದ್ದು ಇವನಿಂದೆ ರಾಜೇಂದ್ರ ಕಲಗಲಿ ರಾಜ. ಫಸ್ಟ್ ಬಿಯರ್ ಬೈಸೆಪ್ಸಿದ್ದು ಅವ ಹೇಳ್ದ ನೋಡಂತ ಹೇಳಿ ಫಸ್ಟಿಗೆ ನೋಡಿಗತ್ತೆ ಭಾಳ ಬ್ಯಾಸರತ್ತ, ಏನ್ ಮಾತಾಡ್ತಾರಪ್ಪ ಅಂತ ಅನಿಸ್ತು. ಯಾಕಂದ್ರೆ ಅಷ್ಟು ಇಂಗ್ಲೀಷ್ ಪರ್ಫೆಕ್ಟ್ ಇಲ್ಲ, ಅಷ್ಟು ಹಿಂದಿನೂ ಪರ್ಫೆಕ್ಟ್ ಇಲ್ಲ. ಅದು ಕೂತ್ ಬೇರೆ ಆಕ್ಷನ್ ಇಲ್ಲ ಏನಿಲ್ಲ, ಮಾತಾಡೋದು ಕಟ್ಟಿ ಕೂತ್ ಮಾತಾಡೋದು ಬೇರೆ, ಅದು ಕೂತ್ ಮಾತಾಡೋದು ನೋಡೋದು ಬೇರೆ. ಆಮೇಲೆ ಇರ್ಲಿ ಅಂತೇಳಿ ಏನೋ ಹೇಳ್ಯಾನ ಸ್ವಲ್ಪ ಏನಾರ ಇರುತ್ತೆ ಅಂತ ನೋಡಿದೆಪ್ಪ. ಫಸ್ಟಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರೋದು. ಫಸ್ಟಿಗೆ 4-5 ವಿಡಿಯೋ ನಿದ್ದಿಗಣಾಗಿ ಮಲ್ಕೋತೆ ಹೋಗಿನಿ, ಈಗ ನೋಡೋದು ಬಿಟ್ಬಿಡೋದು. ಆಮೇಲೆ ಬಟ್ ಗ್ರ್ಯಾಜುವಲಿ ಸ್ವಲ್ಪ ನೋಡ್ಲಿಕತ್ತಿಂದ್ರೆ ಇಲ್ಲ ಇವರು ಸ್ವಲ್ಪ ಏನೋ ಒಂದು ಇನ್ಫಾರ್ಮೇಟಿವ್ ಸಿಗ್ಲಿಕತ್ತದ, ಬೇರೆ ಥರ ನಾಲೆಜ್ ಸಿಗ್ಲಿಕತ್ತದ. ಈಗ ಕ್ರಿಪ್ಟೋ ಅಂತ ಹೇಳಿದಾಗ ಎಲ್ಲ ಗೊತ್ತಾಗೋದಿಲ್ಲ ನಮಗೆ, ಯಾಕಂತಂದ್ರೆ ಕ್ರಿಪ್ಟೋ ಬೇಸಿಗೆ ಗೊತ್ತಿರಂಗಿಲ್ಲ, ಒಮ್ಮೆ ನಾವು ಫೋಟೋಸ್ ಕೇಳೋದು ತಿಳಿಯಂಗಿಲ್ಲ. ಬಟ್ ಅವ್ರು ಹೇಳೋದು ನಮಗೆ ಕೀವರ್ಡ್ಸ್ ಗೊತ್ತಾಗಲಿಕ್ಕಂತ ಅವಾಗಿಂದವ. ಒಂದು ಸ್ವಲ್ಪ ಅವ್ರು ಹೇಳಿದ್ ಸ್ವಲ್ಪ ಸಿಕ್ತಂದ್ರೆ ನೀವು ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಜಾಸ್ತಿ ನೋಡ್ಕೋತೀವಿ. ಸೊ ಅದರಿಂದ ಇನ್ಫೋ ಸಿಗ್ಲಿವತ್ತು ಮೇನ್. ಈ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಬೇರೆ ಬಯಸುತ್ತಾ ಇವ್ರು ಯಾರೋ ಮಾತಾಡಿದ್ರು ಅವರು ಬೇರಿದ್ರೆ, ಹಾಂ ಅದರಿಂದ ಎಷ್ಟೋ ಗೊತ್ತಾಯ್ತು ನನಗೆ ಅವಾಗ ಅನಿಸ್ತು ಈ ನಾ ಎಲ್ಲರೂ ಕೆಲವೊಬ್ಬರು ಬುಕ್ ಕನ್ಸ್ಯೂಮ್ ಮಾಡ್ತಾರೆ, ಹಾಗೆ ಇದು ಒಂದು ಸೋರ್ಸು. ಅಂದ್ರೆ ಈ ಡಿಫ್ರೆಂಟ್ ಬೇಕಾದಷ್ಟು ನಿಮ್ಗೆ ಎದ್ರೊಳಗೆ ಬೇಕು ಅದರಲ್ಲಿ ಇನ್ಫೋ ತಗೋಬೋದು ನೀವು. ಅದರಲ್ಲಿ ಇದೇ ಬೇಕು ಅದೇ ಬೇಕಂತೇಳಿ ಬೇಕಾದಲ್ಲೂ ಮಾಡ್ಬೋದು. ನಿಮ್ಮ ಮೊಬೈಲ್ ಐತೆ ಮುಗೀತು ಇಂಟರ್ನೆಟ್. ಸೊ ನನಗದು ಸೇರಿದ್ದು ಯಾಕಂತಂದ್ರೆ ಅದಾಗಿನ ಬರ್ಬಾರ್ದು ಇನ್ಫೋ ಅಂತೂ ಭಾಳ ಸಿಗ್ಲಿಕ್ಕೆ ಅದರಿಂದ ಒಂದಷ್ಟು ಬೇಕಾದಷ್ಟು ಪಾಡ್ಕಾಸ್ಟ್ ಅವಿಂದ ಇದ್ರ ಮೇಲೆ ಹಿಡಿತದ. ಮಾರ್ಕೆಟಿಂಗ್ ಅಂತಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಬ್ರ್ಯಾಂಡ್ ಬಿಲ್ಡಿಂಗ್ ಹೆಂಗೆ ಬೇಕಂಗೆ ಬೇಕಾದಷ್ಟು ಪಾಡ್ಕಾಸ್ಟ್ ಬರ್ತಾವೆ. ಅದರಲ್ಲಿ ನೀವು ಎಲ್ಲ ಕಲಿ ಅಂತಂದು ಒಂದೊಂದು ಪಾಯಿಂಟ್ ಅದರಲ್ಲಿ ನೀವು ಯಾವಾಗ ಅಪ್ಲೈ ಮಾಡ್ಕೋತೀರಿ ಲೈಫ್ದಾಗ. ಅದು ಈ ಸದ್ಯಕ್ಕೆ ಈ ಏರಾದಾಗ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಬುಕ್ ತಗೋದು ಓದಂಗಿಲ್ಲ, ಅಷ್ಟು ಟೈಮ್ ಅವ್ರ ಕಡೆ ಇರ್ಲಿಕ್ಕೂ ಇಲ್ಲ. ಈ ಎಲ್ಲರೂ ಹೊಂಟಿರ್ತಿ ಆ ಟೈಮ್ ಬುಕ್ ಇರಲಿಲ್ಲ ಅಂತ ಮೊಬೈಲ್ ಇದ್ದೇ ಇರ್ತದೆ. ಸೊ ಪಾಡ್ಕಾಸ್ಟ್ ಅನ್ನೋದು ಆಡಿಯೋ ಬುಕ್ಸ್ ಪಾಡ್ಕಾಸ್ಟ್ ಇವೆಲ್ಲ ಈ ಸದ್ಯಕ್ಕಿನ ಟೈಮ್ದಾಗ ಭಾಳ ಇಂಪಾರ್ಟೆಂಟ್ ಆಗ್ತದೆ ಕಲಿಯೋರಿಗೆ. ಅವ್ರು ಎಲ್ಲೇ ಹೋದ್ರು ಈಸಿಲಿ ಅದನ್ನ ಅವ್ರು ಯೂಸ್ ಮಾಡ್ಕೋಬೋದು. ಮತ್ತು ಏನು ಬೇಕು ನಿಮ್ಮ ಪಾಡ್ಕಾಸ್ಟ್ ಒಂದು ಲಕ್ಷ ಬರ್ತಾವೆ ಈಗ ನೋಡಿದ್ರೆ. ನಿಮ್ಗೆ ಯಾವ ಕಂಟೆಂಟ್ ಬೇಕು ಏನು ಬೇಕು ಎಲ್ಲಾನು ಬರ್ತಾವೆ. ಅದು ಒಂದು. ಮತ್ತು ಅದರಲ್ಲೇ ಇನ್ನೊಂದು ಏನಂತಂದ್ರೆ ನಿಮ್ಮ ಮಾತಾಡೋ ಎಬಿಲಿಟಿ ನೀವು ಇನ್ಕ್ರೀಸ್ ಆಗೋದು ಹೋಗ್ತದೆ. ಅಂದರೆ ಒಬ್ರು ಇಮಿಡಿಯೇಟ್ಲಿ ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಯಾವ ರೀತಿ ಕೊಡಬೇಕು ಅನ್ನೋದು ಕಮ್ಯುನಿಕೇಶನ್. ಈಗ ಒಬ್ಬರು ಮುಂದಿದ್ದಾಗ ಯಾವುದೇ ಟಾಪಿಕ್ ಕೊಡಲಿ ಆನ್ ಟೈಮ್ದಾಗ ಅಷ್ಟೇ 1 ಸೆಕೆಂಡ್ ವಿಚಾರ ಮಾಡೋದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾನೆ ಅನ್ನೋದು ಗೊತ್ತಾಗ್ತದೆ ಅದರಲ್ಲಿ. ಯಾಕಂತಂದ್ರೆ ಈ ಪಾಡ್ಕಾಸ್ಟ್ ಒಬ್ಬರ ಜೊತೆ 100 ಮಂದಿ ಜೊತೆ ಮಾತಾಡಿರ್ತಾರೆ, ಅವು ಎಲ್ಲಾರ್ದು ಆನ್ಸರ್ಸ್ ಡಿಫ್ರೆಂಟ್ ಇರ್ತಾವ, ಒಂದೇ ಇರಂಗಿಲ್ಲ. ಅವಾಗ ನಿಮ್ಗೆ ಐಡಿಯಾ ಬರ್ತದೆ, ಓಹೋ ಈ ಹಿಂಗೆ ಒಟ್ಟು ವೆರೈಟೀಸ್ ಆಗಿ ಹೆಂಗೆ ಮಾತಾಡ್ಬೋದು ಅಂತೇಳಿ 100 ಥರ ಐಡಿಯಾ ಬರ್ತದೆ ನಿಮ್ಗೆ. ಆಮೇಲೆ ಒಂದೇ ಕ್ವಶ್ಚನ್ ಡಿಫ್ರೆಂಟ್ ಟೈಪ್ ಕೇಳಬಹುದು ಅನ್ನೋದು. ಮತ್ತು ಮುಖ ಬೇರೆ ಇರ್ತಾವ, ನೀವು ಅದು ಅಂಜಿಕಂದ್ರೆ ಇಮಿಡಿಯೇಟ್ಲಿ ಕಡಿಮೆ ಆಗತ್ತದು. ಡಿಫ್ರೆಂಟ್ ಆನ್ಸರ್ಸ್ ತಗೋತೀರಿ, ಬೇಕಾದ ಎಲ್ಲಾರ ಕಡೆ ನಾಲೆಜ್ ತಗೋತೀರಿ. ಮೇನ್ ಅಂತಂದ್ರೆ ಎಲ್ಲರೂ ಡಿಫ್ರೆಂಟ್ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಅವ್ರ ಕಡೆಯಿಂದ ಏನೇನು ಅವ್ರ ಕಡೆ ಇರ್ತಾವ ಅವ್ರ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ. ಅದರಲ್ಲೇ ನಿಮ್ದು ಲೈಫ್ ನೀವು ಹೆಂಗೆ ಏನೂ ಒಂದು ಕಾಸ್ ಆಗ್ಲಾರ್ದಂಗೆ ಒಯ್ಯೋದು ಒಂದು ಗೊತ್ತಾಗ್ತದೆ. ಅದಕ್ಕೆ ಈ ಸದ್ಯ ಪಾಡ್ಕಾಸ್ಟ್ ಅಂದ್ರೆ ಅದರದ್ದೇ ರೀಸನ್ ಫುಲ್ ಪಾಡ್ಕಾಸ್ಟ್ ಭಾಳ ಬೆಳೆದಿರ್ತದೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ದಾಗ ಅದರಲ್ಲಿ ಬೇಕಾದ ಸ್ಪಾನ್ಸರ್ ಸಿಗ್ತಾರೆ, ಬರ್ತಾರೆ ಟೈಮ್ ಅದಕ್ಕೂ ಅವರಾಗೆ ಬರ್ತಾರೆ ಸ್ಪಾನ್ಸರ್ಸ್. ಇವ ಹಂಗೆ ಆಗಲೇ ಹಿಂದಿನ ಪಾಡ್ಕಾಸ್ಟ್ದಾಗ ಹೇಳ್ದ ಯೂಟ್ಯೂಬ್ ಅದೆಲ್ಲ ದೊಡ್ಡ ಪ್ರೋಗ್ರಾಮ್ಸ್ ಮಾಡ್ತಾರೆ ಅಂತೇಳಿ, ಅಲ್ಲಿ ಬ್ರ್ಯಾಂಡ್ಸ್ ಅವರಾಗೆ ಬರ್ತಾರೆ. ಯಾಕಂದ್ರೆ ಅವ್ರ ಮಾರ್ಕೆಟಿಂಗ್ ಬೇಕಾಗಿರ್ತಾರೆ, ಮಾರ್ಕೆಟಿಂಗ್ ಯೂತ್ ಥ್ರೂ ಆಗ್ತದೆ. ಸೊ ಇದರಿಂದ ಪಾಡ್ಕಾಸ್ಟ್ ಈ ಸದ್ಯಕ್ಕೆ ಭಾಳ ಬೆಳೆಯುತ್ತದೆ ಈ ಏರಾದಾಗ. ಪಾಡ್ಕಾಸ್ಟ್ ಅಂತ ಹೇಳ್ಬೇಕಂತಂದ್ರೆ ನಾ ಅಂತೂ ಪೈಲ ಎಲ್ಲ ಚಾಲೂ ಮಾಡೇ ಇರಲಿಲ್ಲ.
ನೀ ಹೇಳಿದ್ದಿ ಪಾಡ್ಕಾಸ್ಟ್ ನೋಡು ಅದು ನೋಡು ಆಯ್ತು ಸರ್. ನಾ ಎಂತ ಅಂದ್ರೆ ಈಗ ವಿಡಿಯೋಸ್ ಅಂತ ಎಂತ ನೋಡ್ತಿದ್ದೆ, ಗೇಮಿಂಗ್ ವಿಡಿಯೋಸ್ ನೋಡ್ತಿದ್ದೆ, ಕಾಮಿಡಿ ವಿಡಿಯೋಸ್ ನೋಡ್ತಿದ್ದೆ, ಆಲ್ಸೋ ಫಾಲ್ತು ಮೀಮ್ಸ್ ಇಂಥವ್ ನೋಡ್ತಿದ್ದೆ, ಡ್ಯಾಂಕ್ ಇಂಡಿಯನ್ ಮೀಮ್ಸ್ ಇಂಥವೆಲ್ಲ ನೋಡ್ತಿದ್ದೆ. ಅದ್ರಲ್ಲಿ ಇದೇನಂತಾರೆ ಈಗ ನೀವೊಂದು ಮಾತು ಹೇಳಿದ್ದೆ ಯಾವಾಗಂತೆ ನೀ ನಾಲೆಜ್ ಅಂದ್ರೆ ಎಕಡಿಂದ ತೊಗೋಬೇಕಂತಂದ್ರೆ ಈ ಬುಕ್ಕಿನ ತೊಗೋಬೋದು, ಇವ್ರ ಮೊಬೈಲ್ದಿಂದ ತೊಗೋಬೋದು. ಅದೇನು ಮೊಬೈಲಿಂದ ತೊಗೋಬೋದಲ್ಲ ಅದು ಪಾಡ್ಕಾಸ್ಟಿಂದ ಬರ್ತಂತ. ಈಗ ಸಾದಾ ವಿಡಿಯೋಗಳಿಂದ ಬರ್ತದ, ಆದ್ರೆ ನಾಲೆಜ್ ಬರಂಗಿಲ್ಲ ಹೆಚ್ಚು. ಅದು ಎಂಟರ್ಟೈನ್ಮೆಂಟ್ ಆಗ್ತದೆ, ಇದು ಇನ್ಫೋಟೈನ್ಮೆಂಟ್. ಅದು ಇದು ಎಂಟರ್ಟೈನ್ಮೆಂಟು ಸಿಗ್ತದೆ, ಇನ್ಫಾರ್ಮೇಶನು ಸಿಗ್ತದೆ. ಮತ್ತು ಹೆಂಗಂತಂದ್ರೆ ಇವ ಹೇಳಿದ ಪ್ರಕಾರ ಭಾಳ ಮಂದಿ ಹೆಂಗೆ ವಿಚಾರ ಮಾಡ್ತಾರ. ಈಗ ನನಗೆ ಏನೇ ಈಗ ಒಂದು ಕ್ವಶನ್ ಕೇಳೋದು, ವೆರೈಟಿ ಆಫ್ ಥಾಟ್ ಪ್ರೊಸೆಸ್ ಗೊತ್ತಾಗ್ತದೆ. ಈಗ ನಂಗೆ ಏನೋ ಒಂದು ಕ್ವಶನ್ ಕೇಳೋದು ಅಂತಂದ್ರೆ ನಾ ಈಗ ಯಾರಿಗೆ ಕೇಳಬೇಕು ಅಂತ, ಈಗ ಈಗ ಮುಂದೆ ಯಾರೋ ಒಬ್ಬರು ಕೂತಾನ, ಇನ್ನೊಬ್ಬ ಕ್ವಶನ್ ಕೇಳಿದಾನ, ಒಬ್ಬ ಆನ್ಸರ್ ಹೇಳಿತಾನ ಅಂತಂದ್ರೆ ಅವಾಗ ಗೊತ್ತಾಗ್ತದೆ, ಓ ಇವ ಹಿಂಗೆ ಥಿಂಕ್ ಮಾಡ್ತಾನ ಅಂತ. ಆ ಕ್ವಶನಿಗೆ ಅವ ಹಿಂಗೆ ಥಿಂಕ್ ಮಾಡ್ತಾನ, ನಾ ಹಂಗೆ ತಿಳ್ಕೊಬೇಕು ಅದೇ ಆನ್ಸರ್ ಅದು ಅಂತ. ಮತ್ತು ಅವಾಗಿಂದ ಅವಾಗೆ ಆನ್ಸರ್ ಸಿಗ್ಬಿಡ್ತಾನ ಈಗ ಪಾಡ್ಕಾಸ್ಟ್ ನೋಡೋದ್ರಿಂದ. ನಾವು ಪೈಲ ಫ್ಯಾಷನ್ ಪಾಡ್ಕಾಸ್ಟ್ ನೋಡ್ತಿದ್ದೆ, ಅಂದರೆ ಫ್ಯಾಷನ್ ಪಾಡ್ಕಾಸ್ಟ್ ನೋಡಿದ್ರೆ ಈಗ ಇಂಜಿನಿಯರಿಂಗ್ ಹಚ್ಚಿದ್ದಲ್ಲ ಅದ್ರ ಸಂಬಂಧಂತೆ ಹೆಂಗೆ ಇದು ಡ್ರೆಸ್ ಮಾಡ್ಕೋಬೇಕು ಅವೆಲ್ಲ ನೋಡ್ತಿದ್ದೆ. ಅದನ್ನೂ ಒಂದು ಇನ್ಫಾರ್ಮೇಶನ್, ಅದನ್ನು ಅದು ಅಂತ ನೋಡ್ತಿದ್ದೆ. ಅದಾದ್ಮೇಲೆ ಆಮೇಲೆ ಅಂದ್ರೆ ಈಗ ಹಾರರ್ ಪಾಡ್ಕಾಸ್ಟ್ ನೋಡ್ಲಿಕ್ಕೆ ಅದರಿಂದ ಹಂಗೆ ಕಲ್ಪತೆ ಹೋದಿಲ್ಲ ಹೆಂಗಂತಂದ್ರೆ ಎಡಿಟಿಂಗ್ ಸ್ಕಿಲ್ಸು ಕಲ್ಪತೆ ಹೋದೆ. ಹೆಂಗಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕು, ಮತ್ತು ಕಲರಿಂಗ್ ಹೆಂಗೆ ಮಾಡಬೇಕು, ಮತ್ತು ಹೆಂಗೆ ನಡೆದ ಎಂಥ ವಿಡಿಯೋ ಹಾಕಬೇಕು, ಎಂಥ ಜಿಫ್ ಹಾಕಬೇಕು, ಎಂಥ ಫೋಟೋ ಹಾಕಬೇಕು, ಇಂಥವೆಲ್ಲ ಕಲಿಕತ್ತೆ ಹಾರರ್ದ ಪಾಡ್ಕಾಸ್ಟಿಂದ. ಮತ್ತು ಅದಾದಮೇಲೆ ಈಗ ಈ ಇನ್ಫಾರ್ಮೇಷನ್ ಪಾಡ್ಕಾಸ್ಟ್ಗಳು ಅಂತಂದ್ರೆ ನಾ ಈಗ ಹೆಚ್ಚು ಕ್ರಿಪ್ಟೋದ ಪಾಡ್ಕಾಸ್ಟ್ ನೋಡ್ಲಿಕ್ಕೆ. ಅದಾದಮೇಲೆ ಈಗ ನಂಗೆ ಟ್ರೇಡಿಂಗ್ ಸ್ಟ್ರಾಟಜಿಗಳು ಏನು ಬೇಕಪ್ಪ ಅಂತಂದ್ರೆ ಪಾಡ್ಕಾಸ್ಟ್ಗಳು ನೋಡ್ಬೇಕು ಹೋಗ್ತೇನೆ. ಪೈಲ ಎಲ್ಲ ವಿಡಿಯೋ ನೋಡ್ತಿದ್ದೆ, ಹೌ ಟು ಟ್ರೇಡ್ ಅಂತ. ಅವೇನ ಅಷ್ಟೇ ಹೇಳ್ತಿದ್ರು, ಸುಮ್ಮ ಒಂದೆರಡು ಪಾಯಿಂಟ್ ಹೇಳ್ತಿದ್ರು, ಮುಗಿದೋಗ್ಬಿಟ್ಟು. ಈ ಪಾಡ್ಕಾಸ್ಟ್ ಈಗ ಒಂದೊಂದು ತಾಸು ಅದ ಅಂತಂದ್ರೆ ಅದು ಚಲೋ ಏನಂತಂದ್ರೆ ಹೆಚ್ಚಾನ ಪಾಯಿಂಟ್ಸ್ಗಳು ಸಿಗ್ತಾವೆ ನಮಗೆ ಒಂದು ತಾಸ್ದಾಗೆ. ಸ್ಟ್ರಾಟಜಿಗಳು ಹೆಚ್ಚು ಗೊತ್ತಾಗ್ತಾವೆ ಅಂತ ಅದ್ರ ಸಂಬಂಧ ಪಾಡ್ಕಾಸ್ಟ್ ನೋಡ್ಬೇಕು. ಈಗ ನನ್ನ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಆಸ್ ಅ ಕನ್ಸ್ಯೂಮರ್ ಹೇಳ್ಬೇಡ, ಆಸ್ ಅ ಕ್ರಿಯೇಟರ್. ಹಾಂ, ಈಗ ಹೇಳ್ತೀನಿ, ನನಗೇನು ಥರ ಬರ್ತಾ ಹೇಳ್ತೀನಿ. ಈ ಸದ ಒಂದು ಇಂಟರ್ವ್ಯೂ ಇದು ಒಬ್ಬತ್ತ ಮನುಷ್ಯ ಬಂದು ಸ್ಟೇಜ್ ಮೇಲೆ ಮಾತಾಡ್ಲತ್ತ. ಅವ್ನ ವಿಡಿಯೋದ ಲೆಂತ್ ನೋಡ್ರಿ ಸಣ್ಣದಿರ್ತದೆ. ಅದೇ ಅಂದ್ರೆ ನಾರ್ಮಲ್ ಮನುಷ್ಯ ಹೇಳಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಇರ್ತಾರೆ. ಬಟ್ ಒಂದು ಯಾವುದೋ ನಾರ್ಮಲ್ ಪರ್ಸನ್ ಹೋಗಿ ಒಂದು ಸ್ಟೇಜ್ ಮೇಲೆ ಮಾತಾಡ್ಲತ್ತಾನ. ಸೊ ಅವನದು ವಿಡಿಯೋದ ಲೆಂತ್ ಭಾಳ ಸಣ್ಣದಿರ್ತದೆ. ಅದೇ ಅವ ಮನುಷ್ಯ ಒಂದು ಪಾಡ್ಕಾಸ್ಟಾಗ ಕೂತ್ ಮಾತಾಡ್ಲಿರ್ತಾನಂದ್ರೆ ವಿಡಿಯೋ ತಾಸುಗಟ್ಟಲೆ 2 ತಾಸುಗಟ್ಟಲೆ ಮಾಡಿ. ಸೊ ಮೇನ್ ಏನಂದ್ರೆ ನನ್ನ ಪಾಯಿಂಟ್ ಏನಂದ್ರೆ ಒಬ್ಬತ್ತನೇ ನಿಂತು ಮಾತಾಡೋ ಮುನ್ನಾಗ ಆ ಒಂದು ಒಳಗೆ ಏನೇನು ನಾಲೆಜ್ ಅದಲ್ಲ ಹೊರಗೆ ಬರಂಗಿಲ್ಲ. ಕಂಪ್ಲೀಟ್ಲಿ ಹೊರಗೆ ಬರಂಗಿಲ್ಲ. ಎಷ್ಟೊಂದು ಪಾಯಿಂಟ್ಸ್ ಮಿಸ್ ಆಗ್ತಾವ. ಸೊ ಈ ಪಾಡ್ಕಾಸ್ಟ್ ನೋಡೋದ್ರಿಂದ ಏನಾಗ್ತದ, ಹೋಸ್ಟ್ ಮತ್ತು ಇದ್ರದ್ದು ಕಮ್ಯುನಿಕೇಶನ್, ಕ್ವೆಶನ್ಸ್ ಕೇಳೋ ಅಬಿಲಿಟಿ, ಆಮೇಲೆ ಕ್ವೆಶನ್ಸಿಗೆ ಯೂನಿಕ್ ನೆನಪು ಹಾರಿರ್ತಾನೆ. ಇವಂದ್ರಾಗ ಎಲ್ಲ ನಾಲೆಜ್ ಇರ್ತದೆ ಅದಕ್ಕೆ ಆನ್ಸರ್ ಮಾಡೋದು. ಬಟ್ ಇವ ಒಬ್ಬನೇ ಇದ್ದಾಗೆಲ್ಲ ನೆನಪು ಹಾರಿರ್ತಾನೆ. ಸೊ ಸೊ ಈ ಕ್ವೆಶನ್ ಕೇಳಿದ್ಮೇಲೆ ಅದು ಎಲ್ಲ ನಾಲೆಜ್ ಹೊರಗೆ ಬರ್ತದೆ. ಅದಕ್ಕೆ ಪಾಡ್ಕಾಸ್ಟ್ ನೋಡ್ತೀವಿ. ಮತ್ತು ಇನ್ನೊಂದೇನಂದ್ರೆ ಈಗ ನಾರ್ಮಲ್ ಇಂಟ್ರಾಕ್ಷನ್ ಒಂದೇನೋ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ಲಿರ್ತಾರಂದ್ರೆ ಅದು ರಿಸ್ಟ್ರಿಕ್ಟೆಡ್ ಆಗ್ಬಿಡ್ತದೆ ಒಂದೇ ಟಾಪಿಕ್. ಪಾಡ್ಕಾಸ್ಟ್ ಅದು ಹಂಗಲ್ಲ, ಇರ್ತದೆ ಒಂದು ಏನೋ ಇಂಟೆನ್ಷನ್. ಒಂದು ಹಾರರ್ ಅಂದ್ರೆ ಹಾರರ್ ಎಲಿಮೆಂಟ್ಸೇ ಜಾಸ್ತಿ ಇರ್ತಾವೆ ಒಂದು ಪಾಡ್ಕಾಸ್ಟ್. ಬಟ್ ಅವ್ನ ಮನುಷ್ಯಂದು ಓವರ್ ಆಲ್ ನೀನು ಹಾರ್ಟ್ಲಿಂದ ಅಥವಾ ಅವ್ನ ಬ್ರೈನ್ಲಿಂದ ಎಲ್ಲ ಕನ್ಸ್ಯೂಮ್ ಮಾಡಿ ಟಾಪಿಕ್ಸ್ ಸ್ವಿಚ್ ಆಗ್ತಿರ್ತಾವ. ಟಾಪಿಕ್ಸ್ ಅಲ್ಲಿಂದ ಇಲ್ಲಿ ಹಾಂ, ಆಮೇಲೆ ಅದಕ್ಕೆ ವಾಸ್ಟ್ ಅಮೌಂಟ್ ಆಫ್ ನಾಲೆಜ್ ಗೇನ್ ಆಗ್ತದೆ ನೀವು ಪಾಡ್ಕಾಸ್ಟ್ ನೋಡಿದ್ರೆ. ನಮ್ದು ಇವನ್ ಮೆನ್ ಇಂಡೋರ್ಸ್ ಅಂತ ಆಗಿಟ್ಟಿದೆ ಸರ್. ಮನುಷ್ಯ ಈಗ ಅವನದು ಒಳಗೆ ಹೆಂಗಿದ್ದಾನೆ ಇಂಡೋರ್, ಅವ್ನ ಹಾರ್ಟ್ ಒಳಗಿಂದ ಹೆಂಗಿರ್ತಾನೆ ಅದನ್ನ ಹೊರಗೆ ಹಾಕಿದ್ದೀವಿ. ಆ ಮೀನಿಂಗ್ ನಾವು ಇದು ಹೆಸರನ್ನು ಹಂಗಿಟ್ಟಿವಿ. ಆಮೇಲೆ ಒಂದೇನಂದ್ರೆ ಮೆನ್ ಅಂದ್ರೆ ಬರೀ ಬಾಯ್ಸ್ ಅಲ್ಲ, ಗರ್ಲ್ಸಿಗೂ ಮ್ಯಾನ್ ಅಂತ ಅಂತಾರೆ. ಅದು ಒಂಥರ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಪಾಡ್ಕಾಸ್ಟ್ ಕಲ್ಚರ್ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸದ್ಯಕ್ಕೆ ಅದು ಆಸ್ ಅ ಫ್ಯಾಷನ್ ಅಂತ ನಡೆದ.
ಇಂಡಿಯಾನಾಗ ಯಾವುದೇ ವಿಷಯ ಬಂದ್ರೆ ಆಸ್ ಅ ಫ್ಯಾಷನ್ ಅಂತ ಚಾಲು ಆಗ್ತದೆ ಅದು. ಅಂದ್ರೆ ಆಮೇಲೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಎಲ್ಲಾರು ತಮ್ಮ ಶಾಣೆ ಅಂತ ತೋರಿಸ್ಕೋಬೇಕು ಅನ್ನೋದು ಒಂದ್ ಇರ್ತದೆ. ಸೊ ನಾವು ಅದಕ್ಕೆ ಪಾಡ್ಕಾಸ್ಟ್ ಚಾಲು ಮಾಡಿದ್ವಿ. ಸೊ ಪಾಡ್ಕಾಸ್ಟ್ ಅದ ಸೀರಿಯಸ್ಲಿ ಹೇಳ್ಬೇಕಂತಂದ್ರೆ ಈಗ ಯೂಟ್ಯೂಬ್ ಅಂತ ತಗೋರಿ, ಬರೀ ಪಾಡ್ಕಾಸ್ಟ್ ಅಂತ ತಗೊಳ್ಬೇಡ. ಯೂಟ್ಯೂಬ್ನಾಗ ಈಗ ಒಬ್ಬ ಇಂಡಿಯಾ ಅಂತ ಸಣ್ಣ ತಾಲೂಕದೊಬ್ಬ ಹುಡುಗಿದಾನ. ಅವನ ಕಡೆ ಒಂದು ಮೊಬೈಲ್ ಇತ್ತು, ಅವನ ಕಡೆ ಇಂಟರ್ನೆಟ್ ಇತ್ತು, ಅದ ಈಗ ಮತ್ತೆ ಆ ಸಣ್ಣ ಸಣ್ಣ ಊರ್ನಾಗೂ ಇಂಟರ್ನೆಟ್ ಅದ, ಅದು ಪ್ಲಸ್ ಪಾಯಿಂಟ್ ಇದಿತ್ತು. ಇದು ಆಮೇಲೆ ನಮ್ಮ ಜನರೇಷನ್ ಆಫ್ಟರ್ 95 ಅಥವಾ 97 ನಾವ್ ಯಾರು ಹುಟ್ಟಿವಲ್ಲ, ನಮ್ದು ಗೋಲ್ಡನ್ ಪೀರಿಯಡ್ ಅದ. ನಾವು ಬೇಕಾದಂಗೆ ಕಲಿಬೋದು 97 ಟು ಮತ್ತೆ ಬರೀ 2008 ತನ ಅಷ್ಟೇ. ಯಾಕಂದ್ರೆ ನಾವು ಹಿಂದೆ ಫಾರ್ಮಲ್ ಎಜುಕೇಶನ್ದು ಮಜಾ ನೋಡಿದ್ವಿ, ಲಾಕ್ಡೌನ್ದು ಮಜಾ ನೋಡಿ, ಲಾಕ್ಡೌನ್ ಆದ್ಮೇಲೆ ಏನನ್ನೋದು ನಾವು ಮಜಾ ನೋಡಿ. ಅಂದ್ರೆ ನಾವು ತಿಳುವಳಿಕೆ ಇದ್ದವ್ರಿದ್ವಿ. ಆಫ್ಟರ್ 2008 ಏನಾದ್ರು ಅವ್ರಿಗೆ ಇರುವುದೇ ಸಣ್ಣವ್ರು ಇದ್ದಾರೆ, ಅವ್ರಿಗೆ ಅಷ್ಟು ಫಾರ್ಮಲ್ ಎಜುಕೇಶನ್ದು ನಾಲೆಜ್ ಅವ್ರಿಗೆ ಇಲ್ಲ. ನಮ್ದು ಹಂಗಲ್ಲ, ನಾವು ಫಾರ್ಮಲ್ ಎಜುಕೇಶನ್ದು ನಾಲೆಜ್ ಅದ ನಮಗೆ ಹೆಂಗ್ ಇರ್ತದ ಅನ್ನೋದು. ಆಮೇಲೆ ಲಾಕ್ಡೌನ್ ನಮಗೆ ಅದ್ರ ಬೆನಿಫಿಟ್ ಗೊತ್ತಾಗ, ಅಂದ್ರೆ ಆನ್ಲೈನ್ ಎಜುಕೇಶನ್ ಏನ್ ಬೆನಿಫಿಟ್ ಇರ್ತದೆ, ಆಫ್ಲೈನ್ ಎಜುಕೇಶನ್ ಏನ್ ಬೆನಿಫಿಟ್ ಇರ್ತದೆ, ನಾವು ಡಿಸ್ಕ್ರಿಮಿನೇಟ್ ಮಾಡ್ಕೊಂಡಿವಿ. ಅಲ್ಲಿಂದ ಹೆಂಗ್ ಕನ್ಸ್ಯೂಮ್ ಮಾಡ್ಕೋಬಹುದು, ಇಲ್ಲಿಂದ ಹೆಂಗ್ ಕನ್ಸ್ಯೂಮ್ ಮಾಡ್ಕೊಂಡು, ಎರಡೂ ಕನ್ಸ್ಯೂಮ್ ಮಾಡ್ಕೊಂಡು ನಾವು ಭಾಳ ಬೆಟರ್ ಮಾಡ್ಕೊಳ್ಳೋದು ಆಪ್ಷನ್ಸ್ ನಮ್ ಕಡೆ ಅದ. ಇದು ಬೇಸಿಕ್ ಫಸ್ಟ್ ಪಾಯಿಂಟ್ ಇದು. ಆಮೇಲೆ ಸೆಕೆಂಡರಿ ಹೋದಾಗ ಅದೇ ಇಂಡಿಯಾದೊಳಗೆ ಒಬ್ಬ ಹುಡುಗ ಇದ್ದಾನ ಅಂತ ತಿಳ್ಕೊ, ಅವ ಇದ್ದಾನ, ಒಂದ್ ಕಡೆ ಮೊಬೈಲ್ ಅದ, ಇಂಟರ್ನೆಟ್ ಅದ, ಸ್ಕ್ರೀನ್ ಅವೆಲ್ಲ ಅಲ್ಲೇನು ಮ್ಯಾಟರ್ ಆಗಲ್ಲ. ನಿನಗೇನ ಕೇಳುದು ಇಚ್ಛಾ ಅದ, ನಿನಗೊಂದು ಕಲಿಬೇಕಂತ ಏನೋ ಅದ, ಯೂಟ್ಯೂಬ್ ತಗೋದಂತಿಕೋ ಹಾರ್ವರ್ಡ್ ಯೂನಿವರ್ಸಿಟಿ ಅದ, ಲಾ ಮೇಲೆ, ಇಂಜಿನಿಯರಿಂಗ್ ಮೇಲೆ, ಕೋಡಿಂಗ್ ಮೇಲೆ, ಸಿವಿಲ್ ಇಂಜಿನಿಯರಿಂಗ್ ಮೇಲೆ, ಕ್ರಿಪ್ಟೋ ಮೇಲೆ, ಫ್ಯಾಷನ್ ಡಿಸೈನಿಂಗ್ ಮೇಲೆ, ಪಾಡ್ಕಾಸ್ಟಿಂಗ್ ಮೇಲೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ. ಹಾರ್ವರ್ಡ್ ಯೂನಿವರ್ಸಿಟಿ ವರ್ಲ್ಡ್ ಒಳಗಿಂದ ಬೆಸ್ಟ್ ಯೂನಿವರ್ಸಿಟಿ ಒಳಗೆ ಯಾವ್ದು ಕೌಂಟ್ ಮಾಡ್ತಾರೆ, ಹಾರ್ವರ್ಡ್, ಸ್ಟ್ಯಾನ್ಫರ್ಡ್, ಆಕ್ಸ್ಫರ್ಡ್ ಎಲ್ಲಾರ್ದು ಫ್ರೀ ವಿಡಿಯೋಸ್ ಅವ ಅಲ್ಲಿ. ಎಲ್ಲಾ ಟಾಪಿಕ್ಸು ಕವರ್ ಆಗ್ತಾವ. ಆಮೇಲೆ ಬೆಸ್ಟ್ ಟ್ಯೂಟರ್ಸ್ ವರ್ಲ್ಡ್ ಒಳಗಿಂದ ಬೆಸ್ಟ್ ಟ್ಯೂಟರ್ಸ್ ಇರ್ತಾರಲ್ಲಿ. ಬೆಸ್ಟ್ ಯೂನಿವರ್ಸಿಟಿ ಅಂದ್ರೆ ಅಫ್ಕೋರ್ಸ್ ಬೆಸ್ಟ್ ಟ್ಯೂಟರ್ಸ್ ಇರಬೇಕಲ್ಲಿ. ಸೊ ಅದಕ್ಕೆ ನೀ ಅದನ್ನು ಎಷ್ಟು 2 ತಾಸು ಒಂದು ಲೆಕ್ಚರ್ ಇರ್ತಪ್ಪ, ನೀ ಹಂಚ್ಕೋ, ಒಂದ್ ದಿವ್ಸ 1 ತಾಸು ಒಂದ್ ದಿವ್ಸ 1 ತಾಸು ಮಾಡ್ತೀವಿ, ನೀ ಬೇಕಾದಂಗೆ ಕನ್ಸ್ಯೂಮ್ ಮಾಡ್ಕೋಬಹುದು. ಇದು ಯೂಟ್ಯೂಬ್ ಅಂದ್ರೆ ನಾವು ಎಷ್ಟು ಗೋಲ್ಡನ್ ಪೀರಿಯಡ್ ಇದೀವಿ ಕಲಿಯೋದು ನಮಗೆ ಬಹಳ ಮಂದಿ ರಿಯಲೈಸೇಷನ್ ಇಲ್ಲ. ನಾವು ಕಲಿತ್ರ ವಿ ಕುಡ್ ಕ್ರಿಯೇಟ್ ಸಮಥಿಂಗ್ ಗ್ರೇಟ್, ಅದು ಖರೇದಿದ ಮಾತು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ ಥರ್ಡ್ ಪಾಯಿಂಟ್, ಪಾಡ್ಕಾಸ್ಟ್ ಸ್ಪೆಷಲಿ ನನಗೆ ಯಾಕೆ ಇಷ್ಟ ಆಗ್ತದೆ ಅಂತಂದ್ರೆ, ಈಗ ಒಂದ್ ಯಾವ್ದೋ ಮನುಷ್ಯಾಗ ಒಂದು XYZ ಸೆಲಿಬ್ರಿಟಿ ಟುವರ್ಡ್ಸ್ ಅಡ್ಮಿರೇಷನ್ ಇರ್ತದೆ. ಈಗ ನನಗೆ ಯಾರೋ ಆಕ್ಟರ್ ಟುವರ್ಡ್ಸ್ ಅದ, ಯಾವ್ದೋ ಕ್ರಿಯೇಟರ್ ಟುವರ್ಡ್ಸ್ ಅದ. ಪಾಡ್ಕಾಸ್ಟ್ ನಿಮ್ಗೆ ಹಿಂಗ ಸಿಚುವೇಶನ್ಸ್ ಕ್ರಿಯೇಟ್ ಮಾಡೋಲ್ಲ, ಆ ಅಡ್ಮೈರರ್ ನೀ ಯಾರು ಅಡ್ಮೈರರ್ ಇದ್ದಿಲ್ಲ, ನಿನ್ ಅಡ್ಮಿರೇಷನ್ ಯಾರದಲ್ಲ, ನೀ ಮೀಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಅವನು. ನೀ ಯಾರು ನೀನ್ ಇನ್ಸ್ಪಿರೇಷನ್ ಅಂತ ತಗೊಂಡಿಲ್ಲ, ಅವ್ರ ಜೊತೆ ಹೋಗಿ 1-to-1 ಕಮ್ಯುನಿಕೇಟ್ ಮಾಡ್ಬೋದು. ಆಮೇಲೆ ಭಾಳ ಮಂದಿಗೆ ಹೆಂಗಿರ್ತದ, ಗ್ರೇಟ್ ಪೀಪಲ್ಸ್ ಮೈಂಡ್ ಅಷ್ಟೇ ಭಾರಿ ಇರ್ತದ ಅಂತ ಇರ್ತದೆ. ಒಂದಿಷ್ಟು ಮಂದಿ ಇಷ್ಟು ಸಿಂಪಲ್ ಇರ್ತಾರೆ, ಬಟ್ ಅವ್ರ ವಾಸ್ಟ್ ನಾಲೆಜ್ ಎಷ್ಟು ಇರ್ತಲ್ಲ, ನಮ್ಗೆ ಗೊತ್ತು ಇರಂಗಿಲ್ಲ ಅವ್ರು ಯಾರು ಇರ್ತಾರ ಅಂತ ಹೇಳಿ. ಸ್ಟೆಡೆಕ್ಸ್ ನೇ ಬರ್ತಾರೆ, ಸುಮ್ ಸಾಲ ಇರ್ತಾರ, ನಮ್ಗೆ ಗೊತ್ತೇನೋ ಅವ್ರು ಶಾಣೆ ಇರ್ತಾರ ಅಂತ ಹೇಳಿ. ವಿ ಕುಡ್ ಪಿಕ್ ದೇರ್ ಬ್ರೈನ್ ಆಲ್ಸೋ. ಪಾಡ್ಕಾಸ್ಟ್ ಆಸ್ ಎ ಕನ್ಸ್ಯೂಮರ್ ಹೇಳಿದ್ದೀನಿ. ಆಸ್ ಎ ಕ್ರಿಯೇಟರ್ ಹೇಳ್ಬೇಕಂದ್ರೆ ಪರ್ಸನಲಿ ನನಗೆ ಈಗ ಯಾವ್ದೋ ಒಂದು ಫೀಲ್ಡ್ ಒಬ್ಬ ಮನುಷ್ಯ ಭಾಳ ಶಾಣೆ ಇದ್ದ, ನನಗೊಂದ್ ಜೊತೆ ಮಾತಾಡೋದು ಸೇರ್ತದೆ. ನಿಮ್ ಫೀಲ್ಡ್ ಹೆಂಗೆ ಇರ್ತದೆ, ಫೀಲ್ಡ್ ನೀವು ಹೆಂಗೆ ವರ್ಕ್ ಎಥಿಕ್ಸ್ ಇರ್ತಾವ, ನೀವು ವರ್ಕ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತೀರಿ, ಆಸ್ ಎ ಹ್ಯೂಮನ್ ಬೀಯಿಂಗ್ ನೀ ಏನೇನು ಕಲ್ತಿ, ನಿನ್ ವರ್ಕ್ಲಿ, ನಿನ್ ಪ್ರೊಫೆಷನಲ್ ಲೈಫ್ಲಿ ಏನೇನು ಕಲ್ತಿ, ನನಗೆ ಆಸ್ ಅ ಕ್ರಿಯೇಟರ್ ಅದು ಸೇರ್ತದೆ ನಂಗೆ ಸ್ವಂತ. ಸೊ ಅದಕ್ಕೆ ನಾ ಪಾಡ್ಕಾಸ್ಟ್ ಅಂತ ಶುರು ಮಾಡಿದ್ದು. ಆಮೇಲೆ ಭಾಳ ಬೇಸಿಕ್ ಹೋಗ್ಬೇಕಂತಂದ್ರೆ ಈಗ ಟ್ರೆಂಡಿಂಗ್ನೇ ಆದ ಪಾಡ್ಕಾಸ್ಟ್, ಅದಕ್ಕೆ ನಾವು ಮಾಡಿದ್ದೀವಿ ಅಷ್ಟೇ. ಆಮೇಲೆ ಈಗ ಪಾಡ್ಕಾಸ್ಟ್ ನೆಕ್ಸ್ಟ್ ಕ್ವಶನ್ ಜಂಪ್ ಮಾಡ್ತೀನಿ. ಪಾಡ್ಕಾಸ್ಟ್ ಅಂತ ಬಂದಾಗ ಅದ್ರ ಜೊತೆ ಎರಡು ಬಂದೇ ಬಿಡ್ತಾರೆ. ಡಿಜಿಟಲ್ ಕ್ರಿಯೇಷನ್ ಒಳಗೆ ಬರ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ನಾಗೆ ಎರಡು ಅದ್ರಾಗೆ ಬಂತು, ಕ್ರಿಯೇಟಿವಿಟಿ, ಮಾರ್ಕೆಟಿಂಗ್. ಅದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಎಲ್ಲರೂ. ಕ್ರಿಯೇಟಿವಿಟಿ ಅಂತ ಬಂದಾಗ ಇಟ್ಸ್ ಸಮಥಿಂಗ್ ವಿಚ್ ಕಮ್ಸ್ ಫ್ರಮ್ ಹಾರ್ಟ್, ನಾಟ್ ಫ್ರಮ್ ಮೈಂಡ್. ಲೈಕ್ ಫಸ್ಟ್ ಬರೋದು ಹಾರ್ಟ್ಲಿಂದ, ಆಮೇಲೆ ಅದು ಮೈಂಡ್ದಾಗ ಹೋಗಿ ಎಲ್ಲ ಪ್ರೊಸೆಸ್ ಆಗಿ ಎಕ್ಸಿಕ್ಯೂಟ್ ಸೆಕೆಂಡರಿ ಅಷ್ಟ. ಮತ್ತು ಕ್ರಿಯೇಟಿವಿಟಿ ಬಗ್ಗೆ ಅಷ್ಟೇನು ಹೇಳಲಿಕ್ಕಿಲ್ಲ. ಇಮ್ಯಾಜಿನೇಷನ್ ಪವರ್ ಯಾರಿಗೆ ಜಾಸ್ತಿ ಇರ್ತದಲ್ಲ ಅವರು ಕ್ರಿಯೇಟಿವ್ ಪರ್ಸನ್ಸ್ ಇರ್ತಾರೆ. ಕ್ರಿಯೇಟಿವಿಟಿದ ಆಸ್ಪೆಕ್ಟ್ಸ್ ಭಾಳ ಅವ. ಕ್ರಿಯೇಟಿವ್ ನೀನು ರೈಟಿಂಗ್ದಾಗಿರ್ಬೋದು, ಇಲ್ಲ ಹಿಂಗೆ ಡಿಸೈನ್ಸ್ದಾಗಿರ್ಬೋದು, ಆರ್ಟ್ದಾಗಿರ್ಬೋದು. ಬಟ್ ಓವರ್ ಆಲ್ ಕ್ರಿಯೇಟಿವಿಟಿ ಅಂದ್ರೆ ಸಮಥಿಂಗ್ ವಿಚ್ ಕಮ್ಸ್ ಫ್ರಮ್ ಹಾರ್ಟ್, ಅದು ಅಷ್ಟೇ. ಮಾರ್ಕೆಟಿಂಗ್ ಸಂಜೆ ಮಾತಾಡಿದ್ರೆ ಶುರು ಆಗ್ತೀನಿ. ಮಾರ್ಕೆಟಿಂಗ್ ಬಗ್ಗೆ ಇಲ್ಲ ಎರಡು ಮಾತಾಡೋದಲ್ಲ, ಅದಕ್ಕೆ ಒಂದೇ ಮಾತಾಡಂಗಿಲ್ಲ, ಎಲ್ಲ ಕಡೆ ಕೈ ಆಗ್ತದೆ. ಎಲ್ಲ ಕಡೆ ಕೈ 21st century is an era
ಟು ಮಾನಿಟೈಸ್ ವಿತ್ ದ ಕ್ರಿಯೇಟಿವಿಟಿ. ಹೊಡೆದೇವು ಎಲ್ಲಿಂದ ಹಂಗೆ ಬರ್ತಾರೆ ಬಟ್ ಪ್ರೊಫೆಷನಲ್ಸ್ ನೋಡಿರ್ತೀವಿ. ಈ ಸದ್ಯಕ್ಕೆ ನಾವು ಮಾಡೈತಿ ಕಂಟೆಂಟ್, ಅದರಲ್ಲೇ ಮಾರ್ಕೆಟಿಂಗ್ ಮಾಡ್ಬೇಕೇನೆ ಮಾಡಿದ್ರು. ಈ ಸದ್ಯಕ್ಕೆ ಅದೇ ಟ್ರೆಂಡಿಂಗ್ ಅದ, ಎಲ್ಲರೂ ಅದೇ ಮಾಡ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಮೇನ್ ಬರೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಅವೆಲ್ಲ ಆಮೇಲೆ ಬಂದಾವ. ಬಟ್ ಮಾರ್ಕೆಟಿಂಗ್ ಅಂತ ಬಂದಾಗ ಮೇನ್ ಇವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತೂ ಎಲ್ಲರಿಗೂ ಜಾಬೇ ಅದು. ಎಷ್ಟು ಮಂದಿ ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ, ಒಬ್ಬರ ಎಲ್ಲಾರ್ದು ಮನಿ ಆಯ್ತು, ಎಲ್ಲ ಹೆಂಗೆ ಹಂಗೆ ಅಚೀವ್ ಮಾಡ್ಕೊಳಿಕತ್ತಾರೆ. ಫೇಮಸ್ ಸಿಗ್ತದೆ, ಮನೇನು ಸಿಗ್ತದೆ, ಆದ್ರೆ ಅಷ್ಟೇನು ಸರಳ ಸಿಗೋದಿಲ್ಲ. ಎಫರ್ಟ್ಸ್ ಹಾಕಬೇಕು, ಭಾಳ ಎಫರ್ಟ್ ಆಗ್ಬೇಕು. ಅದು ಮಾನಿಟೇಷನ್ ಆಗ್ಬೇಕಂತ ಅದ್ರ ಪ್ರೊಸೆಸ್ ಎಷ್ಟು ಅದಲ್ಲ, ಭಾಳ ಅಂದ್ರೆ ಭಾಳ ಅದ. ಈಗ ವಿವೇಕೇಂದ್ರ ಇವರೆಲ್ಲ ಈಗಿನವ್ರಲ್ಲ, ಅವ್ರು ವಿಡಿಯೋ 10 ವರ್ಷದ ಹಿಂದಿಂದವ ಅವೆಲ್ಲ. ಅವಾಗ ಅಷ್ಟು ಕಾಂಪಿಟೇಷನ್ ಇದ್ದಿದ್ದಿಲ್ಲ. ಈಗ ಜಿಗಿಬೇಕಂದ್ರೆ ನೀ ಮಾರ್ಕೆಟಿಂಗ್ ಜೊತೆ ಕ್ರಿಯೇಟಿವಿಟಿ ಭಾಳ ಇಂಪಾರ್ಟೆಂಟ್. ಆಟೋಮೇಷನ್ ಭಾಳ ಚಲೋ ಅಂದ್ರೆ ಆಗ್ತಾ ಇಲ್ಲ ಅಂತ ಆಗೋದಿಲ್ಲ. ಬರೀ ನಾವು ವಿಡಿಯೋ ಮಾಡ್ತೀವಿ ಬಿಡ್ತೀವಲ್ಲ, ಕ್ರಿಯೇಟಿವ್ ಭಾಳ ಇರ್ಬೇಕು. ಅದು ಆಡಿಯನ್ಸಿಗೆ ಅದನ್ನ ಟಚ್ ಆಗ್ಬೇಕು, ಅದು ಅಂದ್ರೆ ಆಗ್ತದೆ. ಈಗ ಮಾರ್ಕೆಟಿಂಗ್ ಅಂತ ಬಂದಾಗ ಮೇನ್ ನೋಡೋದು ನಾವು ಡಿಜಿಟಲ್ ನೋಡಿರ್ತೀವಿ ಸರ್. ಅಲ್ಲಿ ಮೇನ್ ನಮ್ಮ ಕೆಲಸ ಏನಂತಂದ್ರೆ ಲೀಡ್ ಜನರೇಟ್ ಮಾಡಬೇಕು. ನಾವು ಪಾಡ್ಕಾಸ್ಟ್ ಮಾಡ್ತೀವಿ ಅಂತಂದ್ರೆ ಗೆಸ್ಟ್ ತರಬೇಕು. ಆ ಗೆಸ್ಟನ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು. ಈಗ ನಮ್ಮ ಗೆಸ್ಟ್ ಬರ್ತಾರ, ಯಾರೋ ಹಂಗೆ ಪುಕ್ಕಟ್ ಬರಂಗಿಲ್ಲ. ಯಾರು ಗೆಸ್ಟ್ ಬರ್ತಾರ ಅಂತಂದ್ರು ಅವ್ರ ಕಡೆ ಏನೋ ಒಂದು ಭಾರಿ ಸಾಧಿಸಿದ್ದಿರ್ತದೆ, ಅದ್ರ ಥ್ರೂ ಬರಬೇಕು. ಮತ್ತೆ ಅವ್ರು ಬೇಕಾದಂಗೆ ಎಲ್ಲ ಕಡೆ ಬರಂಗಿಲ್ಲ. ಅವ್ರು ನಮ್ಮ ಕಡೆ ಬರ್ತಾರಂತ ನಮ್ಮ ಕಡೆ ಒಂದು ಏನಾರ ಒಂದು ಇದು ನೋಡೇ ಬರ್ತಾರೆ. ಈಗ ನಮ್ಮ ಕಡೆ ನಾವು ಸ್ಪಾನ್ಸರ್ ಕೇಳ್ತೀವಿ ಅಂತಂದ್ರೆ ಪುಕ್ಕಟ್ ಯಾವ ರೊಕ್ಕ ಕೊಡಂಗಿಲ್ಲ. ನಮ್ಮ ಕಡೆ ಒಂದು ಏನು ಚಲೋ ಇದ್ದಾರೆ ರೊಕ್ಕ ಕೊಡ್ತಾರೆ. ಒಂದು ವರ್ತ್ ಅನ್ಸಿದ್ದ ಕೊಡ್ತಾರಲ್ಲ, ಇಲ್ಲಾಂದ್ರೆ ಯಾಕೆ ಕೊಡ್ತಾರೆ? ಅವ್ರಿಗೆ ಏನು ಹುಚ್ಚಿದ ಕೊಡ್ಲಿಕ್ಕೆ. ಇದು ಮೇನ್ ಮಾರ್ಕೆಟಿಂಗ್ ಅಂದ್ರೆ. ಈ ಸದ್ಯಕ್ಕೆ ನಾವು ಪಾಡ್ಕಾಸ್ಟ್ ಮಾಡಿರ್ತೀವಿ, ಇದು ಗೋಲ್ ಅದು. ಇದು ಬಿಟ್ಟು ಭಾಳ ಗೂಗಲ್ ಆ್ಯಡ್ಸ್ ಅದ, ಅಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ಬೇಕನ್ನೋದು ಕಲಿಬೇಕು. ಅದು ಈ ಸದ್ಯಕ್ಕೆ ಇಂಪಾರ್ಟೆಂಟ್. ಗೂಗಲ್ದಾಗಿಂದ ಅಂತಂದ್ರೆ ಗೂಗಲ್ ಆ್ಯಡ್ಸ್. ಈ ಸರ್ ನಾವು ಮುಂದೆ ವೆಬ್ಸೈಟ್ ತೆಗಿತ ನಮಗೆ ಅದು ತೆಗೆದುಕೊಳ್ಳಿ. ನಾವು ಗೂಗಲ್ದಾಗ ಮಾಡಿದ್ರೆ ಆ್ಯಡ್ಸ್ ಹೆಂಗೆ ಹಾಕ್ಬೇಕು ಅನ್ನೋ ಕಲಿಬೇಕು. ಫುಲ್ ಅದ್ರ ಕ್ಯಾಂಪೇನ್ ಹೆಂಗೆ ಮಾಡ್ಬೇಕು, ಆ್ಯಡ್ ಕ್ಯಾಂಪೇನ್. ಅಲ್ಲಿ ನಾವು ಹೆಂಗೆ ಇನ್ವೆಸ್ಟ್ ಮಾಡಿದ್ರೆ ನಾವು ಹೆಂಗೆ ರಿಟರ್ನ್ ಆಗ್ತದೆ. ಗೂಗಲ್ ಆ್ಯಡ್ಸೆನ್ಸ್ ಅದ, ಬಟ್ ಗೂಗಲ್ ಆ್ಯಡ್ ಕಲಿಯೋದು ಇನ್ವೆಸ್ಟ್ ಮಾಡ್ಬೇಕು. ನಾವು ಹಿಂಗೆ ಆ್ಯಡ್ಸ್ ಹಾಕಿದ್ರೆ ಇಷ್ಟ ನಮ್ಮ ರೊಕ್ಕ ಬರಬೇಕು. ಅಲ್ಲೆಲ್ಲ ಭಾಳ ಶಾಣೆತನ ಬೇಕು. ಅದೆಲ್ಲ ಇದೆಲ್ಲ ಈ ಸದ್ ಖರೆ ಎಲ್ಲ ತಿಳಿಸ್ಕೊಡ್ತಾ ಇದೆ ಸೋಷಿಯಲ್ ಮೀಡಿಯಾದದೆಲ್ಲ. ಅದು ಏನೂ ಗೊತ್ತಿದ್ದಿದ್ದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದು ಇವೆಲ್ಲ ಭಾಳ ಇಂಪಾರ್ಟೆಂಟ್. SEO. ಇನ್ನು ಬ್ಲಾಗಿಂಗ್ ಶುರು ಮಾಡೀವಿ. ಈಗ ಒಂದು ಬ್ಲಾಗ್ ನಾವು ಫಸ್ಟಿಗೆ ಏನು ಗೊತ್ತಿತ್ತು, ಅವ್ರು ಸರ್ಚ್ ರಿಸಲ್ಟ್ ತೋರಿಸ್ತಲ್ಲ, ಅದು SEO ಕೀವರ್ಡ್ಸ್ ಅವೆಲ್ಲ ಅದ್ರ ಥ್ರೂನೇ ರ್ಯಾಂಕ್ ಆಗ್ತದೆ. ಒಂದು ಫಸ್ಟ್ ಅದು. ಈಗ ನಾವು ಒಂದು ಬಾಕ್ಸ್ ಬರಿತೀವಿ ಅಂತಂದ್ರೆ ನಮಗೆ ಹೆಂಗೆ ಬೇಕಂತ ಬರಿತೀವಿ, ಅದು ನಮ್ಮದೇ ಐಡಿಯಾ ಇರ್ತದೆ, ನಮ್ಮದೇ ಎಲ್ಲ ಅದ್ರೊಳಗೆ ಇರ್ತದೆ. ಬಟ್ ಒಂದು ನಾವು ಫಾಲೋ ಮಾಡಬೇಕಾಗ್ತದೆ. SEO ಗೈಡ್ಲೈನ್ಸ್ ಒಳಗೆ ಬರೀಬೇಕು. ಅಂದ್ರೆ ನಮಗೆ ಲಘು ರ್ಯಾಂಕ್ ಬರೀಬೇಕು ಆಗ್ತದೆ. ನಾವು ಅದು ಬಿಟ್ಟು ನಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೋತ ಹೋದ್ರೆ ಆಗೋದಿಲ್ಲ. ನಮಗೆ ಹೆಂಗಿತ್ತು, ಫಸ್ಟಿಗೆ ಒಂದು ಗೂಗಲ್ ಬೇಕಾದ ಸರ್ಚ್ ಮಾಡ್ತಿದ್ವಿ. ಸರ್ಚ್ ಮಾಡಿ ರಿಸಲ್ಟ್ಸ್ ಒಂದು ಸ್ವಲ್ಪ ಬರ್ತಿದ್ವು. ಅವು ಏನು ಗೊತ್ತಿದ್ದಿದ್ದಿಲ್ಲ ಮೊದಲು. ಬಟ್ ಈಗ ಒಂದು ಸ್ವಲ್ಪ ಈ ಪಾಡ್ಕಾಸ್ಟ್ ಮತ್ತು ಇದೆಲ್ಲ ಥ್ರೂ ಏನಾಗಿರುತ್ತೆ ಅಂತಂದ್ರೆ ಒಂದೊಂದು ಗೊತ್ತಾಗುತ್ತೆ. SEO ಅಂತಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, SEM ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. ಇದ್ರ ಬಗ್ಗೆ ಈಗ ಸರ್ಚ್ ಹೊಡೆದಿದ್ದು ಅದು ಕೀವರ್ಡ್ಸ್ ಏನು ಬರ್ತಲ್ಲ. ಈಗ ಹೌ ಟು ಬಿಕಮ್ ಅ CEO ಅಂತ ಹೊಡೆದಾಗ ಕೆಳಗೆ CEO ಆಫ್ ಮೈಕ್ರೋಸಾಫ್ಟ್ ಇದೆಲ್ಲ ಬರ್ತಾವಲ್ಲ, ಇದು ಕೀವರ್ಡ್ಸ್. ಇದು ಈ ಕೀವರ್ಡ್ಸ್ ನಾವು ಎಲ್ಲ ಕರೆಕ್ಟ್ ಯೂಸ್ ಮಾಡ್ತೀವಿ, ಅದ್ರ ಥ್ರೂ ಗೂಗಲ್ ಮ್ಯಾಲೆ ತರ್ತದೆ. ಸೊ ಇವೆಲ್ಲ ಬೇಸಿಕ್ ಐಡಿಯಾ ಇವು. ಈಗ ಒಂದು ವೆಬ್ಸೈಟ್ ರ್ಯಾಂಕ್ ಆಗ್ತದೆ ಅಂತಂದ್ರೆ ಇವೆಲ್ಲ ಮ್ಯಾಟ್ರ್ ಆಗ್ತಾವೆ. ಮತ್ತು ಅಲ್ಲಿ ಆ್ಯಡ್ ಹೆಂಗೆ ಹಾಕ್ತಿ, ಅದ್ರ ಥ್ರೂ ಅಲ್ಲಿ ಕೀವರ್ಡ್ಸ್ ಹೆಂಗೆ ಆ್ಯಡ್ ಮಾಡ್ತಿ, ಮತ್ತು ನೀ ಗೂಗಲ್ ಅನಾಲಿಟಿಕ್ಸ್ ಹೆಂಗೆ ಕಲಿತಿ, ಅದ್ರ ಮೇಲೆ ನಿಂದೆಲ್ಲ ಹೋಗ್ತದೆ. ಈಗ ಅದು ಗೂಗಲ್ ಆ್ಯಡ್ಸ್ ಮೇನ್ ಅದ, ಅದು ಬಿಟ್ಟು ರಗಡವ ಇನ್ನು. ಇದು ಒಂದು ಮಾರ್ಕೆಟಿಂಗ್. ಮತ್ತು ನೋಡ್ಬೇಕು ಸೋಷಿಯಲ್ ಮೀಡಿಯಾದಾಗ ಇನ್ಸ್ಟಾಗ್ರಾಮ್ ಅಂತ ನೋಡಿದ್ರೆ ಅಲ್ಲೇ ಒಂದು ಆಪ್ಷನ್, ಈಗ ಅಲ್ಲಿ ಸ್ಪಾನ್ಸರ್ಡ್ ಅಂತೂ ಬರ್ತದೆ. ಅಲ್ಲಿ ಹೆಂಗೆ ಮಂದಿನ ತೊಗೊಂಬರ್ತಿ ಅದನ್ನ ಮ್ಯಾಟ್ರ್ ಆಗ್ತದೆ. ಇನ್ಸ್ಟಾಗ್ರಾಮ್ಗಿಂತನೂ ಯೂಟ್ಯೂಬ್ ಅಂದ್ರೆ ಭಾಳ ವಾಸ್ಟ್ ಅದ ಮಾರ್ಕೆಟಿಂಗ್. ಅದು ತಿಳ್ಕೊಬೇಕು, ಭಾಳ ಚಂದ ತಿಳ್ಕೊಂಡು ಯಾರು ಮಾಡ್ತಾರೋ ಅವ್ರು ಭಾರಿ ಸಕ್ಸಸ್ ಆಗ್ತಾರೆ. ಅದ್ರೊಳಗೇನು ಪ್ರಶ್ನೆನೇ ಇಲ್ಲ. ಎಷ್ಟೋ ಮಂದಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಅವ್ರು ಇಲ್ಲೇ ಬುಕ್ ಅದ ನೋಡ್ರಿ, ಡಿಜಿಟಲ್ ಸ್ಟಾರ್ಸ್. ಇದ್ರೊಳಗಂದ್ರೆ ಎಲ್ಲರೂ ಲಾಕ್ಡೌನ್ ಪೀರಿಯಡ್ ಎಷ್ಟು ಮಂದಿ ಆಗ್ಯಾರ, ಆಲ್ಮೋಸ್ಟ್ ಅದ್ರೊಳಗೆ ಕವರ್ ಆಗಿದೆ. ಭಾರಿ ಸಕ್ಸಸ್ ಅದು ಯೂಟ್ಯೂಬರ್ಸ್. ರಣೀರ್ ಅಲಾವದಿಯಾ, ಕವಿತಾ ಸಿಂಗ್, ಯಶರಾಜ್ ಮುಖಾತೆ, ಯಶರಾಜ್ ಅವ್ನು ಮುಖಾತೆ. ಮಾತ್ರ
ಎಷ್ಟು ಮಂದಿ ಎಲ್ಲಾಕೆಲ್ಲರೂ ಹೋಗ್ಯಾರ. ಅದೇ ಲಾಕ್ಡೌನ್ ಪೀರಿಯಡ್ ನಮ್ದು ನಾವು ಸ್ವಲ್ಪ ಲೇಟ್ ಶುರು ಮಾಡಿದ್ವಿ. ಅಂದ್ರೆ 22 ಏನ್ ಮಾಡಿದ್ವಿ ನಾವು ಈ ಸದ್ಯಕ್ಕೆ 21 ಇರಬಾರ್ದು, 20 ಇತ್ತಂದ್ರೆ ಬೆಟರ್ ಆಗ್ತಿತ್ತು. ನಮಗ 22 ಮುಗಿಲಿಕ್ಕೆ ಬಂತು. 22 ನನಗಂತೂ ತಿಳಿದಿದ್ದೇನಂದ್ರ ಜಸ್ಟ್ ಡೋಂಟ್ ಗೋ ಥ್ರೂ ಲೈಫ್, ಗ್ರೋ ಥ್ರೂ ಲೈಫ್ ಅಂತ ತಿಳಿದ್ರು. ಓ ಬೈ ಹೈಲೈಟ್ ಆಫ್ ದ ಪಾಡ್ಕಾಸ್ಟ್. ಅದು ನಂಗೆ ಈಗ ತಿಳಿದ್ರು. ಆದ್ರೆ ಈ ನೆಕ್ಸ್ಟ್ ಗ್ರೋ ಮಾಡ್ಕೋಬೇಕು 23 ಇದು. ಅದನ್ನ ಎಕ್ಸಿಕ್ಯೂಟ್ ಹಾ ಅಷ್ಟೇ. ಈಗ ಗೊತ್ತ ಸಿಕ್ಕ್ಯದ ಹಂಚ ಕಾಯ್ಸೋದಷ್ಟೇ ಈಗ. ಬೆಂಕಿ ಸಿದಾಯಿಸ್ತಾನೆ. ಅಗ್ನಿ ಈಗ ಎರಡು ಕಡೆ ಹೇಳ್ತಿಲ್ಲ ನೀನ ಇಬ್ರು ಎಕ್ಸ್ಪರ್ಟ್ಸ್ ಇದ್ದಿದ್ದ ಅವ ಎಕ್ಸ್ಪರ್ಟ್. ಕ್ರಿಯೇಟಿವಿಟಿ ಅಂತ ನಾವು ಹೇಳಲ್ಲ, ಕಮ್ಸ್ ಫ್ರಮ್ ದ ಹಾರ್ಟ್ ಅಂತ. ಅದು ಕಮ್ಸ್ ಫ್ರಮ್ ದ ಹಾರ್ಟ್ ಅಂಡ್ ದ ಹಾರ್ಟ್ ಕ್ಯಾನ್ ಬಿ ಎನ್ಲಾರ್ಜ್ಡ್. ಅದು ಹಾಸಿಗೆ, ಅದು ಬರೇ ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚೋದಲ್ಲ, ಹಾಸಿಗೆನ ಹೊರ್ಕೋಬಹುದು ಬೇಕಾಗ್ತದೆ. ಓಹೋ ಅದು ಕರೆಕ್ಟ್, ಅದು ಕ್ರಿಯೇಟಿವಿಟಿ ಕರೆಕ್ಟ್, ಅದು ಕ್ರಿಯೇಟಿವಿಟಿ. ಅದು ಮತ್ತ ಕ್ರಿಯೇಟಿವಿಟಿ ಖಲಾಸೇನ್ ಆಗಂಗಿಲ್ಲ, ಆದ್ರೆ ವಿಚಾರ ಮಾಡ್ಬೇಕಷ್ಟೇ. ವಿಚಾರ ಮಾಡ್ಬೇಕಂದ್ರೆ ಹೆಂಗ ಈಗ ಕ್ರಿಯೇಟಿವ್ ಅಂತ ಹೆಂಗಪ್ಪ ಬರೀ ಕ್ರಿಯೇಟಿವಿಟಿ ಏನ್ ಕ್ರಿಯೇಟಿವಿಟಿ? ಈಗ ಯಾವ್ದೋ ಒಂದು ಪ್ರೆಸೆಂಟೇಷನ್ ಕೊಡ್ತಿರ್ತಾನ ಅಂತ ತಿಳ್ಕೊ, ಯಾರೋ ಒಬ್ಬ ಆ ಕಡೆಯಿಂದ ಒಂದು ಕಲ್ದ ಪ್ರೆಸೆಂಟೇಷನ್ ಅಂತಂದ್ರೆ ಇವು ಕಾಲೇಜ್ದಾಗ ಕೊಡ್ತಾನೆ ಅವಲ್ಲ. ಈಗ ಪ್ರೆಸೆಂಟ್ ಅಂತ ಏನೋ ಈಗ ಒಂದು ಶಿಲೆ ಮಾಡ್ಲಿರ್ತಾನ ಅಂತ ತಿಳ್ಕೊ. ಒಂದು ಈಗ ನೀನು ಬರ್ತಾನ ಒಂದು ಯೂನಿಕ್ ಒಂದು ಹೊಸದು ಎಲ್ಲಿಯೂ ಸಿಗ್ಲಾರಂತ ಈ ಕಲ್ಲು ಇರ್ತದೆ, ಅದನ್ನ ತಂದು ಕೊಡ್ತಾನಂತಾನೆ ತಿಳೋದು. ಯಾಕಪ್ಪ ಬರೀ ಕಲ್ಲು ಅದು ಎಷ್ಟೇ ಯೂನಿಕ್ ಇರಲಿ, ಅದು ಇದ್ರಾಗ 1000ದಾಗೆ ಒಂದಿರಲಿ, ಅದು ತೊಳಗಿರಲಿ, ನೀ ಅದನ್ನೇ ಒಂದೆರಡು ಸ್ವಲ್ಪ ಹಿಂಗೆ ಎಕ್ಸಿಕ್ಯೂಟ್ ಮಾಡಿ ಕೆಟ್ ಮಾಡಿ ಬಾಡಿ ಕೊಟ್ಟು ಒಂದು ಸ್ವಲ್ಪ ಮಾಡಿ ಏನೋ ಮಾಡಿದೆ ಅಂತಂದ್ರೆ ಅದು ಸ್ವಲ್ಪ ಕ್ರಿಯೇಟಿವ್ನೆಸ್ ಏನು ಹಾಕಿದೆ ಅಂತಂದ್ರೆ ಅವಾಗ ನೀ ತಗೋತೀರ. ಅಲ್ಲಿ ಕ್ರಿಯೇಟಿವಿಟಿ ಮ್ಯಾಟರ್ಸ್ ಆಗ್ತದೆ. ಮಾರ್ಕೆಟಿಂಗ್ ಕ್ರಿಯೇಟಿವ್ ಏನು ಹೇಳಿದ್ರೆ ಅದೇ ಕ್ರಿಯೇಟಿವಿಟಿಯಿಂದ ಈಗ ಕ್ರಿಯೇಟಿವ್ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು ಪೇಕ್ ಮಾಡ್ಬೇಕಂತ. ಅದೇನು ಮೂರ್ತಿ ತಗೋಬೇಕಂದ್ರೆ ರೊಕ್ಕ ಕೊಡಲೇಬೇಕು. ಅಲ್ಲಿಗೆ ಅಲ್ಲಿ ಬಿಸ್ನೆಸ್ ಹೆಂಗ್ ಮಾಡ್ಬೇಕಂತ ನೋಡ್ಬೇಕು. ಬಿಸ್ನೆಸ್ ಹೆಂಗ್ ಮಾಡ್ಬೇಕಂತ ನೋಡ್ಬೇಕು. ಮಾರ್ಕೆಟಿಂಗ್ ಅಂತಂದ್ರೆ ಈಗ ಭಾಳ ಸ್ಟ್ರಾಟಜಿಗಳು ಬರ್ತಾವೆ. ಈಗ ಅದೇ ಮೂರ್ತಿ ಮಾರ್ಬೇಕಂತಂದ್ರೆ ಹೆಂಗಿನ್ ಮಾರ್ಬೋದು? ಈಗ ಸೋಷಿಯಲ್ ಮೀಡಿಯಾದಿಂದ ಹಾಕ್ಬೋದು, ನಾನು ಫೋಟೋ ಹೊಡೋದು ನಾ ಎಂಥದ್ದು ಮಾಡೀನಿ ಅದ್ರ ಸ್ವಲ್ಪ ತೋರಿ ಅಂತ, ಮತ್ತು ಯೂಟ್ಯೂಬ್ದಾಗ ವಿಡಿಯೋ ಮಾಡ್ಬೋದು ನಾ ಹೆಂಗೆ ಕೆತ್ತೀನಿ ಅಂತ. ಇದ್ರಾಗ ಇಷ್ಟು ಮಾಡಿದಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಯ್ತು. ಮತ್ತು ಇನ್ನೊಂದು ಅಂತಂದ್ರೆ ಅದು ಒಬ್ಬರಿಂದ ಒಬ್ರು ಹಂಗೆ ಸ್ಪ್ರೆಡ್ ಮಾಡೋದು, ಸಾದಾ ಮಾತಾಡ್ಕೊತೇವೆ ಮಾರ್ಕೆಟಿಂಗ್ ಮಾಡೋದು, ನೆಟ್ವರ್ಕಿಂಗ್. ಈಗ ವಾಟ್ಸಪ್ಪೇ ಮಾಡಿದೆ ಅಂತಂದ್ರೆ ಸಾದಾ ವಾಟ್ಸಪ್ ಹಾಯ್ ಹಲೋ ಅಂತಲ್ಲ, ನಾ ಇದೊಂದು ಮಾಡೀನಿ ಹೊಸದು, ಇದು ಕ್ರಿಯೇಟಿವ್ ಅಂತ ಅನ್ನಿಸ್ತದೆ ನೋಡಿ, ಇದು ಹೆಂಗೆ ಅನ್ನಿಸ್ತದೆ ಹೇಳು, ಇದು ಚಲೋ ಇತ್ತು ಅಂತಂದ್ರೆ ನೀವು ತೊಗೋಬೋದು. ಹಿಂಗೆ ಮಾರ್ಕೆಟಿಂಗ್. ಈಗ ದೊಡ್ಡ ಕಂಪ್ನಿಗಳು ಮಾಡಿರ್ತಾವೆ, ಈ ಕಾರ್ ಕಂಪ್ನಿಗಳು ಏನು ತಿಳ್ಕೊಳ್ಳಿ, ಈ ಫೋರ್ಡ್ ಮತ್ತು ಫರಾರಿ ಇತ್ತು. ಫೋರ್ಡ್ ಕಾಂಪಿಟೇಷನ್ ಇತ್ತು, ಯಾರ ನಾ ಚಲೋ ಮಾಡ್ತೀನಿ ಕಡೆಗೆ ಗೆದ್ದವರು ಫೆರಾರಿ, ಅದು ಮಾತು ಬೇರೆ. ಆದ್ರೂ ಗೆದ್ದಾರ ಅಂತಂದ್ರೆ ಈಗ ಇದನ್ನು ಚಲೋನೇ ನಡೆದು ಅದನ್ನು ಚಲೋ ನಡೆದು. ಒಂದು ಮೂಮೆಂಟ್ ಒಂದು ಮೂಮೆಂಟ್ದಾಗ ಈಗ ಫೋರ್ಡ್ದವರು ಒಂದು ಇದು ಮಾಡಿದ್ರು, ಆ್ಯಡ್ ಮಾಡಿದ್ರು, ಏನಂತ ಅದೇ ಆ್ಯಡ್ ಕ್ಯಾಂಪೇನ್ ಮಾಡಿದ್ರು, ನಾವು ನಿಮ್ಗಿಂತ ಚಲೋ ಇದೀವಿ ಅಂತ ಈಗ ಅದು ಮಾಡಿದ್ರು. ಆದ್ರೆ ಇವ್ರು ಫೆರಾರಿದವರು ಇವತ್ತು ಅವ್ರು ಮಾರ್ಕೆಟಿಂಗ್ ಗೊತ್ತಾರಲ್ಲ ಮಂದಿ, ಅವರು ಚಲೋನೇ ಗೊತ್ತಾರ. ಅದ್ರ ಸಹ ಅವರು ಏನ್ ಮಾಡಿದ್ರು ಅಂತಂದ್ರೆ ಅಂದ್ರೆ ಹೊಸ ಇದು ಮಾಡಿರ್ತೀವಿ ನಾವು, ಒಂದು ಕಾರ್ ಇದು ಮಾಡಿರ್ತೀವಿ, ಕಾರ್ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಅದು ಏನ್ ಮಾಡ್ಯಾರ ಅಂತಂದ್ರೆ ಫೋರ್ಡದೇ ಒಂದು ಕಾರ್ ತೊಗೊಂಡಾರ, ಅದ್ರದ್ದು ಲೋಗೋ ತೆಗದಾರ, ಅದು ಸ್ವಲ್ಪ ಕ್ರಿಯೇಟಿವ್ನೆಸ್ ಏನೋ ಒಂದು ತುರ್ಕ್ಯಾರ, ಅದನ್ನ ಮಾರ್ಕೆಟ್ ಮಾಡ್ಯಾರ ಪೂರ ಎಲ್ಲ ಕಡೆ. ಅವ್ರದೇ ಆ್ಯಡ್ ಕ್ಯಾಂಪೇನ್ ಮಾಡ್ಯಾರ. ಕ್ರಿಯೇಟಿವಿಟಿ ಪ್ಲಸ್ ಮಾರ್ಕೆಟಿಂಗ್ ಇಲ್ಲಿ ಬಂತು. ಹಿಂಗೆ ಎಲ್ಲರೂ ಬಾರಿ ಹೇಳಿದ್ರು ಒಳಗಿಲ್ಲ ಕ್ರಿಯೇಟಿವಿಟಿ ಮಾರ್ಕೆಟಿಂಗ್ ಒಳಗೆ ನೀನು ಕ್ರಿಯೇಟಿವ್ ಆಗ್ಬೇಕು. ಈಗ ನಾನು ಕ್ರಿಯೇಟಿವ್ ಆಗ್ಬೇಕಾಗ್ತದೆ. ಕ್ರಿಯೇಟಿವಿಟಿ ಮಾರ್ಕೆಟಿಂಗ್ ಅಂತ ಬಂದಾಗ ಎಲ್ಲ ಕಡೆನೂ ಮಾರ್ಕೆಟಿಂಗ್ ಇದೇ ಇರ್ತದೆ, ಎಲ್ಲ ಪ್ರಾಡಕ್ಟ್ನೂ ಕ್ರಿಯೇಟಿವಿಟಿ ಇದ್ದೇ ಇರ್ತದೆ. ಬಟ್ ದ ಬೆಸ್ಟ್ ಯು ಕ್ಯಾನ್ ಎಕ್ಸಿಕ್ಯೂಟ್ ದೆಮ್ ವಿತ್ ಬೋತ್ ಆಫ್ ದೆಮ್ ಬರೋದು ಒಂದು ಫಿಲ್ಮ್ ಮೇಕಿಂಗ್ ಒಳಗೆ ಸದ್ಯಕ್ಕೆ, ಆಮೇಲೆ ಸೋಷಿಯಲ್ ಮೀಡಿಯಾ ಒಳಗೆ ಸದ್ಯಕ್ಕೆ ಬರೋದು ಅಂತಂದ್ರೆ. ಫಿಲ್ಮ್ ಮೇಕಿಂಗ್ ಭಾಳ ದೊಡ್ಡ ಪ್ರೊಸೆಸ್ ಅದ, ಅದ್ರ ಬಗ್ಗೆ ಭಾಳ ಮಾತಾಡೋದು ಬೇಡ. ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಬಂದಾಗ ಕ್ರಿಯೇಟಿವ್ಲಿ ಎಕ್ಸಿಕ್ಯೂಟಿಂಗ್ ಯುವರ್ ಐಡಿಯಾಸ್ ಥ್ರೂ ಪೀಪಲ್ಸ್ ಮೈಂಡ್, ಅದು ಕ್ರಿಯೇಟಿವ್ಲಿ ಮಾರ್ಕೆಟಿಂಗ್, ಅದೇ ಕಂಟೆಂಟ್ ಕ್ರಿಯೇಷನ್.
ಈಗ ನೀವು ಒಂದೇನೋ ಕ್ರಿಯೇಟ್ ಮಾಡಿರ್ತೀವಿ ಅದನ್ನ ಸರ್ಫೇಸ್ ಮಾಡ್ಕೊತ ಹೋಗ್ಬೇಕು ನಿಮ್ಮ ಮಂದಿ ಮೈಂಡ್ಲೆ. ಈಗ ವರ್ಡ್ ಆಫ್ ಮೌತ್ ಆಗ್ಬೇಕು, ಅದೇ ಮಾರ್ಕೆಟಿಂಗ್. ಸರ್ಫೇಸ್ ಮಾಡೋ ಕೆಪಾಸಿಟಿ ಇರೋದು ಕ್ರಿಯೇಟಿವಿಟಿ ಅದ. ಆ ಸರ್ಫೇಸ್ ಮಾಡಿದ್ಮೇಲೆ ಅವ್ರ ವರ್ಡ್ ಆಫ್ ಮೌತ್ ಏನ್ ಬರ್ತಲ್ಲ ಅದು ಕೆಪಾಸಿಟಿ ಮಾರ್ಕೆಟಿಂಗ್ ಅದಕ್ಕೆ. ಅದು ಎಲ್ಲಾ ಪ್ರೊಡಕ್ಟ್ಸ್ ಒಳಗೂ ಬರ್ತದೆ, ಎಲ್ಲಾ ಬಿಸ್ನೆಸ್ ಒಳಗೂ ಬರ್ತದೆ ಮಾರ್ಕೆಟಿಂಗ್ ಕ್ರಿಯೇಟಿವಿಟಿ. ಬಟ್ ಸ್ಪೆಷಲಿ ಈಗ ಸದ್ಯಕ್ಕೆ ಬರ್ಲಿಕ್ಕೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂಗ್ಸ್ ಅದ್ರ ಥ್ರೂ ಬರ್ಲಿಕ್ಕೆ. ಆಮೇಲೆ ಸೋಷಿಯಲ್ ಮೀಡಿಯಾ ಪರ್ಸನಲಿ ಅದನ್ನ ಬಿಸ್ನೆಸ್ ಮಾಡ್ಬೇಕಂತ ಚೂಸ್ ಮಾಡಿದ್ದು ಅದಕ್ಕೆ. ನಾ ಕ್ರಿಯೇಟಿವ್ನು ಇದ್ದೀನಿ, ಒಂದ್ ಸ್ವಲ್ಪ ಮಂದಿ ಮೈಂಡ್ ರೀಡ್ ಮಾಡ್ಲಿಕ್ಕೆ ಮಾರ್ಕೆಟಿಂಗ್ ಒಳಗೂ ಶಾಣೆ ಇದೆ ಅಂತ ನಾ ಅನ್ಕೊಂಡೇನಿ. ಸೊ ಅದಕ್ಕೆ ಎರಡೂ ಮಾಡ್ಬೇಕನ್ನೋದಕ್ಕೆ ನಾನು ಸೋಷಿಯಲ್ ಮೀಡಿಯಾ ಜಾಯ್ನ್ ಆಗಿದ್ದು. ಅದು ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂತ ಬಂದಾಗ ಮಾರ್ಕೆಟಿಂಗ್ ಅಂತ ಬಂದಾಗ ಅಥವಾ ಕ್ರಿಯೇಟಿವಿಟಿ ಅಂತ ಫಸ್ಟ್ ಕ್ರಿಯೇಟಿವಿಟಿನ ತಗೊಳ್ಳೋಣ ಅಂತ ನಾ ಯಾವ ವಿಷಯನೂ ಒಂದು ಮಾತು ಹೇಳ್ತೀನಿ. ಫಸ್ಟ್ ನಾವು ಯೂಶ್ವಲಿ ನಾವು ಭಾಳ ಶಾಣೆ ಇರಂಗಿಲ್ಲ. ಒಬ್ಬೊಬ್ಬರಿಗೆ ಇನ್ಬಿಲ್ಟ್ ಕೆಪಾಸಿಟಿ ಇರ್ತದೆ, ಒಬ್ಬೊಬ್ಬರಿಗೆ ಇನ್ಬಿಲ್ಟ್ ಕೆಪಾಸಿಟಿ ಇರಂಗಿಲ್ಲ. ಇನ್ಬಿಲ್ಟ್ ಕೆಪಾಸಿಟಿ ಇದ್ದಾಗ ಕ್ರಿಯೇಟಿವಿಟಿ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು? ಜಸ್ಟ್ ಬೈ ಕಾಪಿಂಗ್ ದ ಗ್ರೇಟೆಸ್ಟ್ ಪರ್ಸನ್. ಆ ಒಂದು ಯಾವುದೋ ಫೀಲ್ಡ್ ಆಕ್ಟಿಂಗ್ ಹೋದಂತ ತಿಳ್ಕೊಂಡು ಶಾರುಖ್ ಖಾನ್ ಕಾಪಿ ಮಾಡೋದು, ಅಮಿತಾಬ್ ಬಚ್ಚನ್ ಕಾಪಿ ಮಾಡೋದು, ಕಾಪಿ ಮಾಡಿ ನೀವು ಸ್ಕಿಲ್ಸ್ ಕಲಿಬಹುದು. ನೀ ರೈಟಿಂಗ್ ಅಂತ ಬಂದಾಗ ಯಾರೋ ಚೇತನ್ ಭಗತ್ ಅನ್ನು ಕಾಪಿ ಮಾಡ್ಬೋದು. ನೀ ವಾಲ್ಟರ್ ಸೆಕ್ಸನ್ ಅಂತ ಭಾರಿ ಇಂಗ್ಲಿಷ್ ಆಥರ್ ಇದ್ದಾನೆ, ಅವ್ನು ಕಾಪಿ ಮಾಡ್ಬೋದು. ಒಂದು ಸೋಷಿಯಲ್ ಈಗ ಪಾಡ್ಕಾಸ್ಟ್ ಅಂತ ಬಂದಾಗ ನಾವು ಕಾಪಿ ಮಾಡೇ ಚಾಲೂ ಮಾಡಿದ್ದಲ್ಲ, ಅದು ಐಡಿಯಾನು ಬೋರೋ ಮಾಡೇ ಚಾಲೂ ಮಾಡಿದ್ದು. ಖರೆ ಒಂದು ಸರ್ಟನ್ ಲೆವೆಲ್ ತನಕ ನೀ ಕಾಪಿ ಮಾಡ್ಬೋದು. ಅದಾದ್ಮೇಲೆ ಖರೆ ನೀ ಸ್ವಂತ ಕ್ರಿಯೇಟಿವಿಟಿ ತುರ್ಬೇಕಾಗ್ತದೆ. ಅದು ಸ್ವಂತ ಕ್ರಿಯೇಟಿವಿಟಿ ನೀ ಕಾಪಿ ಮಾಡ್ಬೋದಾಗ ನಿಂದ್ರೊಳಗೆ ಒಂದಿಷ್ಟು ಅನ್ಟ್ಯಾಪ್ಡ್ ಟಾಬೂಸ್ ಇರ್ತಾವ, ಟಾಬೂಡ್ ಏರಿಯಾಸ್ ಇರ್ತಾವ. ಅದು ಟ್ಯಾಪ್ ಮಾಡಿ ಅದು ನಿಂದ್ರೊಳಗಿನ ಕ್ರಿಯೇಟಿವಿಟಿ ಹುಟ್ಟಿಸ್ತದ ಅದು ಒಳಗಿಂದ. ಅದು ಹೆಂಗ ಅನ್ನೋದು ಮತ್ತು ಅದ್ರಾಗ ಸೈನ್ಸ್ ಸೈಕಾಲಜಿ ಅದೆಲ್ಲ ಬರ್ತದೆ, ಭಾಳ ಹೋಗೋದು ಬೇಡ ಅದ್ರಾಗ. ಅದು ಹಂಗಿದ್ದಾಗ ನೀ ಜಸ್ಟ್ ಬೈ ಕಾಪಿಂಗ್ ದ ಗ್ರೇಟೆಸ್ಟ್ ಪರ್ಸನ್ ಇನ್ ದಟ್ ಫೀಲ್ಡ್ ನೀ ಕ್ರಿಯೇಟಿವ್ ಆಗ್ಬೋದು. ಮಾರ್ಕೆಟಿಂಗು ಸೇಮ್. ಈಗ ಮಾರ್ಕೆಟಿಂಗ್ನ ಇಡೀ ವರ್ಲ್ಡ್ನಾಗ ಸದ್ಯಕ್ಕೆ ಎಲ್ಲಕ್ಕಿಂತ ಭಾರಿ ಇದ್ರು ಅಂದ್ರೆ ನೈಕ್ ಶೂ ಕಂಪ್ನಿದವ್ರು. ನೈಕಿ ಶೂಸ್ ಏನ್ ಹಾಕೋತಿಲ್ಲ ನಾವು, ಅವ್ರ ರಗಡ ಹಂಗ್ ಶೂಸ್ ಕಂಪ್ನಿ ರಗಡ ಅವ. ಬಟ್ ನೈಕಿ ಎಲ್ಲಾರು ಗೊತ್ತದ, ಬ್ರ್ಯಾಂಡ್ ಅದು ನೈಕಿದ. ಅದು ಒಂದು ಶೂ ನೈಟ್ ಅಂತ ಹೇಳಿ ಒಂದು ಪುಸ್ತಕ ಅದ ನೈಕಿದ, ಇದ್ರ ಫೌಂಡರ್ದ ಅವ್ ಸ್ಟೋರಿದ ಓವರ್. ಅವ್ ಮಾರ್ಕೆಟಿಂಗ್ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಾನ, ಆಮೇಲೆ ಇಷ್ಟು ಕ್ರಿಯೇಟಿವ್ಲಿ ಮಾರ್ಕೆಟಿಂಗ್ ಮಾಡ್ಯಾನ ಅಂತ ಅನ್ನೋದು ಆ ನೈಕಿ ಶೂ ಕಂಪ್ನಿಲೇ ನಮಗೆ ಗೊತ್ತಾಗ್ತದೆ. ಸೊ ಈಗಿನ ಜನರೇಷನ್ ಸರ್ವೈವ್ ಆಗ್ಬೇಕಂದ್ರೆ ನಾವು ಕ್ರಿಯೇಟಿವ್ನು ಇರಬೇಕು, ಮಾರ್ಕೆಟಿಂಗ್ ಒಳಗೂ ಎಕ್ಸ್ಪರ್ಟ್ ಇರಬೇಕು. ಸ್ಪೆಷಲಿ ನಮ್ಮ ಸೋಷಿಯಲ್ ಮೀಡಿಯಾ ಫೀಲ್ಡ್ ಒಳಗಂತಾರೆ ಅದು ಎರಡು ಇದ್ದಲ್ಲೇ ನಾವು ಸರ್ವೈವ್ ಆಗ್ತೀವಿ ಅನ್ನೋದು ಪಾಯಿಂಟ್ ಅದು. ಲಾಸ್ಟ್ ಕ್ವಶನ್ ಬೇರೆ ಇಟ್ಟಿದ್ವಿ, ಖರೆ ಸ್ವಲ್ಪ ಚೇಂಜ್ ಮಾಡಿದ್ವಿ. ಖರೆ ಲಾಸ್ಟ್ ಕ್ವಶನ್ ಅದೇ, ನೀವು ಮಂದಿಗೆ ಏನ್ ಕ್ರಿಯೇಟ್ ಮಾಡೋರಿದ್ದೀರೋ, ಏನೇನು ಆಸ್ ಅ ಕ್ರಿಯೇಟರ್ ಆಯ್ತಾ ಅದನ್ನ ಇದು ಮಾಡ್ತಾರಲ್ಲ, ಈಗ ಹಂಚ್ತಾರಲ್ಲ, ಊಟಕ್ಕೆ ಹಾಕ್ತಾರಲ್ಲ, ಊಟಕ್ಕೆ ಏನೇನು ಹಾಕ್ತೀರಿ ನೀವು ಅವ್ರಿಗೆ? ಇದೇನು ಅವ್ರ ಮುಂದೆ ಎಕ್ಸಿಕ್ಯೂಟ್ ಮಾಡೋರಿದ್ದೀರೋ 2023 ಒಳಗೆ? ಅಂದ್ರೆ ನಮ್ಮ ಟೀಮ್ ಒಟ್ಟಿಗೆ ಓವರ್ ಆಲ್ ಫಸ್ಟ್ ವತಿಯಿಂದ ಅವ್ರಿಗೆ ಏನೇನು ಸಿಗ್ತದೆ? ಸೊ ಈಗ 2023 ಜಾನ್ದ ಸ್ಟಾರ್ಟ್ ಆಗೋದಂತರೂ ನಮ್ಮ ಡೈಲಿ ಕೋರ್ಸ್ ನಾಳಿಂದನೇ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ಶೆಡ್ಯೂಲ್ಡ್ ಅವ. ಕ್ಯಾಲೆಂಡರ್ ಅಂತೂ ಇಲ್ಲ, ಬೇರೆ ಇರ್ತದೆ ಸಲ ಕ್ಯಾಲೆಂಡರ್ ಇಲ್ಲ ಬೇರೆ. ಸೊ ಹೆಂಗದ ಅಂದ್ರೆ ಎವ್ರಿ ಮಂತ್ ಒಂದು ಹೊಸ ಕಾನ್ಸೆಪ್ಟ್ ಮೇಲೆ, ಒಂದು ಹೊಸ ಯಾವುದೋ ಟಾಪಿಕ್ ಮೇಲೆ ಪೋಸ್ಟ್ ಬರ್ತಾವೆ. ಅದ್ರಾಗೂ ಮತ್ತು ಈಗ ಬುಕ್ಸ್ ಅಂದಮೇಲೆ ಒಂದು ಸಪೋಸ್ ಈಗ ಒಂದು ಫೆಬ್ರವರಿದ ಬುಕ್ಸ್ ಅಂತ ಏನೋ ಅಂದ್ಕೊಂಡವು. ಬುಕ್ಸ್ ಅಂದ್ರೆ ನೀವು ಎವ್ರಿ ಡೇ ಬೇರೆ ಒಂದು ಮಂತ್ ಫುಲ್ ಬೇರೆ ಒಂದೊಂದು ಬುಕ್ ಸೇಮ್ ಜಾನ್ರ ಬುಕ್ಸ್ ಅಲ್ಲ, ಆಥರ್ಸ್ ಬಗ್ಗೆ, ಒಂದೇನೋ ಹಾರರ್ ಬುಕ್ಸ್ ಬಗ್ಗೆ, ಈ ಥರ ಡಿಫ್ರೆಂಟ್ ವೀಕ್ಲಿನೂ ನಿಮ್ದು ಕಂಟೆಂಟ್ ಶಿಫ್ಟ್ ಆಗೋದು ಹೋಗ್ತದೆ. ಮಂತ್ಲಿ ಅಂತೂ ಫುಲ್ ಟ್ರಾನ್ಸಿಷನ್ ಆಗ್ತದೆ, ಬಟ್ ವೀಕ್ಲಿನೂ ನಿಂಗೆ ಅದೇ ಕ್ಯಾಟಗರಿದಾಗ ಸ್ವಿಚ್ ಆಗೋದು ವೆರೈಟಿ ಬರ್ತದೆ. ಸೊ ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಇದು ಸಕ್ಸಸ್ಫುಲ್ ಆಗ್ತದೋ ಇಲ್ಲೋ ಮುಂದೆ ಬಿಟ್ಟಿತ್ತು, ಆಡಿಯನ್ಸಿಗೆ ಬಿಟ್ಟಿದ್ದು. ಬಟ್ ಆ್ಯಸ್ ಅ ಕ್ರಿಯೇಟರ್ ನಾವು ಇಷ್ಟು ಕ್ರಿಯೇಟಿವಿಟಿ ಅಂತೂ ಇಂಪ್ರೂವ್ ಮಾಡ್ಕೊಂಡಿವಿ. ಲಾಸ್ಟ್ ಟೈಮದ್ದು ಆನ್ ಆನ್ ಅವರೇಜ್ ಪೋಸ್ಟ್ಸ್ ಇತ್ತು ನಮಗೆ. ಸೊ ಅದನ್ನು ನಾವು ಇಂಪ್ರೂವ್ ಮಾಡಿಕೊಂಡು ಈಗ ಬಿಲೋ ಅವರೇಜ್ ಆಯಿತು ಏನೋ ಅನ್ಕೋಬೋದು. ಸೊ ಈಗ ಹಿಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿದ್ವಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಪಾಡ್ಕಾಸ್ಟ್ ಬಗ್ಗೆ ಈಗ ಮೇನ್ ಬೇಸಿಕ್ಲಿ ಮಾಡೈತಿ ನಾವು ಪಾಡ್ಕಾಸ್ಟ್ ಕನ್ನಡದಾಗೆ ಮಾಡೈತಿ. ಈ ಯೂಟ್ಯೂಬ್ದಾಗ ನಮಗೆ ಕನ್ನಡದಾಗ ಇನ್ಫೋಟೈನ್ಮೆಂಟ್ ನೋಡಿದ್ರೆ ಈಗ ನಾವು ಕ್ರಿಪ್ಟೋ ಆಯ್ತು, ಸ್ಟಾಕ್ ಆಯ್ತು, ಲೀಡರ್ಶಿಪ್ ಆಯ್ತು,
AI ಆಯ್ತು ಇವೆಲ್ಲ ಫುಲ್ ಕನ್ನಡದಾಗ ನಮಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಸಿಗೋದಿಲ್ಲ ಪಾಡ್ಕಾಸ್ಟ್ ಒಳಗೆ. ಕನ್ನಡನೇ ಸಿಗೋದಿಲ್ಲ. ನಾವು ಅದನ್ನ ತರ್ಲಿಕ್ಕೆ ಟ್ರೈ ಮಾಡೈತಿ, ಎಷ್ಟಾಗ್ತದೆ ಅಷ್ಟು ನಮ್ಮ ಕಡೆ ಅದನ್ನ ಇನ್ಫೋ ಸ್ಪ್ರೆಡ್ ಮಾಡ್ಲಿಕ್ಕೆ ನಾವು ಮಸ್ತ್ ಸ್ಟೈಲ್ ಪಿಚ್ ಮಾಡ್ಲಿ ಇಂಡಿಯಾ ಹುಡುಕುತ್ತಾನು. ಅವನಿಗೆ ಹಿಂದಿ ಬರಂಗೆ ಇಂಗ್ಲೀಷ್ ಬರಂಗೆ ಏನು ಮಾಡ್ತಾರೆ ಅವ್ನು ಮೆನ್ ಇಂಡೋರ್ಸ್ ನೋಡ್ತಾನ ಅವಾಗ. ಅದಕ್ಕೆ ನಾವು ಅದು ಟ್ರೈ ಮಾಡಿರ್ತೀವಿ. ನಾವು ಏನಂತ ಅದ್ರೊಳಗೆ ಪರ್ಫೆಕ್ಟ್ ಇಲ್ಲ, ಬಟ್ ಕಲಿದಿರ್ತೀವಿ. ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ, ಚಲೋ ರೀತಿಯಿಂದ ಮಾಡ್ತೀವಿ. ಇದು ಪಾಡ್ಕಾಸ್ಟ್ ಮೇನ್ ಬೇಸಿಕ್ ಐಡಿಯಾ ನಮ್ದು. ಮುಂದೆ ಬೇರೆ ಲ್ಯಾಂಗ್ವೇಜ್ ಶಿಫ್ಟ್ ಆಗ್ತೀವಿ, ಅದು ಸೆಕೆಂಡರಿ ನೋಡ್ಬೇಕು ಟೈಮ್ ಬಂದಾಗ ಏನು. ಮತ್ತೆ ಬೆಸ್ಟ್ ಅನ್ನೋದು ಈಗ ನೆಕ್ಸ್ಟ್ ಬರೋದು ಬೇರೆ ರೀತಿಯಿಂದ ಬರ್ತದೆ. ಹಿಂಗಂತೂ ಇರಂಗಿಲ್ಲ. ಏನಂತಾರದು ನಮ್ದು ಪಾಸ್ಟ್ ಇರ್ತದಲ್ಲ, ಅದು ನಮ್ಮ ಫ್ಯೂಚರಿಗಂತೂ ಎಫೆಕ್ಟ್ ಆಗೋದಿಲ್ಲ. ನಾವು ಹಿಂದೆ ಮಾಡಿದ್ ವೇಸ್ಟ್ ಇರ್ಬೇಕು, ಖರೆ ಮುಂದೆ ಮಾಡೋದು ಬೇರೆ ಇರುತ್ತೆ. ಸರ್ ನೀವು ಹೇಳ್ಬೇಕು. ಮತ್ತು ಈ ವರ್ಷ ಅಂತಂದ್ರೆ 2023 ಒಳಗೆ ಏನು ಮಾಡ್ತೀವಿ ಅಂತಂದ್ರೆ ಸಪ್ಲೈ ಆ್ಯಂಡ್ ಡಿಮಾಂಡ್ ಕೊಡ್ತೀವಿ. ಹೆಂಗಂತ ಸಪ್ಲೈ ಆ್ಯಂಡ್ ಡಿಮಾಂಡ್ ಅಂತ ಏನ್ ಡಿಮಾಂಡ್ ಇರ್ತದೆ ಸಪ್ಲೈ ಮಾಡ್ತೀವಿ. ಏನು ಡಿಮಾಂಡ್ ಇರ್ತದೆ ಅದು ಸಪ್ಲೈ ಮಾಡಿ. ನಿಮಗೆ ಯಾವ್ದಾದ್ರು ಟಾಪಿಕ್ ಅಥವಾ ನಿಮ್ಗೆ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿ, ಅದನ್ನ ತರ್ಲಿಕ್ಕೆ ಟ್ರೈ ಮಾಡ್ತೀವಿ. ಕೋರ್ಸ್ ಅಂಥವು ಟಾಪಿಕ್ಸ್ ಈಗ ನಾವಂತೂ ಟಾಪಿಕ್ ನಮ್ಗೆ ಸೇರಿರೋಂಥವು ಇಲ್ಲಾಂದ್ರೆ ನಮ್ಗೆ ತಲೆ ಬರೋಂಥ ಅಂಥವೆಲ್ಲ ತರ್ತೀವಿ. ನಿಮಗೂ ಯಾವ್ದು ಟಾಪಿಕ್ ಬೇಕಂತಂದ್ರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ನಾವು ತರ್ಲಿಕ್ಕೆ ಪ್ರಯತ್ನ ತಂದೇ ತರ್ತೀವಿ ಎನಿ ಕಂಡೀಷನ್. ಸೊ ಮೇನ್ಲಿ ಈ ಇಯರ್ ನಮ್ ಫೋಕಸ್ ಮಾಡೋದು ಕಂಟೆಂಟ್ ಕ್ರಿಯೇಷನ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಬೇಸಿಕಲಿ. ನಾನೇ ಹೋದ್ಮೇಲೆ ಏನ್ ಹೇಳೋದು? ಓವರ್ ಆಲ್ ಈ ಸಲ ಕಂಟೆಂಟ್ ಕ್ರಿಯೇಷನ್ ಒಳಗೆ ವೆರೈಟೀಸ್ ಭಾಳ ಸಿಗ್ತಾವ ಎಲ್ಲರಿಗೂ. ಆಮೇಲೆ ಇವು ಹೆಚ್ಚಾಗಿ ನಾನೇ ಕ್ಯಾಮ್ರಾ ಮುಂದೆ ಕಾಣಿಸ್ತೀನಿ ಆಸ್ ಅ ಪಾಡ್ಕಾಸ್ಟರ್ ಎಲ್ಲರೂ. ಸೊ ಇಷ್ಟೆಲ್ಲ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಐಡಿಯಾಸ್, ನಮ್ದು ಆದಷ್ಟು ಕ್ರಿಯೇಟಿವ್ ಆಗಿ ಟ್ರೈ ಮಾಡ್ತೀವಿ. ನಿಮ್ಮ ತನಕ ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ನಿಮ್ಮ ತನಕ ಮುಟ್ಟಿಸ್ಲಿಕ್ಕೆ ಒಂದೇನೋ ನಾವು ಪ್ರಯತ್ನ ಪಡ್ತೀವಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದೇನೆಂದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್, ನಿಮ್ದು ಒಂದು ಏನೋ ಹೊಸಾದ್ ಮಾಡ್ಯಾರ ನಮ್ಮ ಹುಡುಗರು ಅಂತದೊಂದು ಏನು ಭಾವನಾ ಅದ, ಅದು ನಮಗೆ ಅಟ್ ದ ಎಂಡ್ ಆಫ್ ದ ಡೇ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಎಲ್ಲರಿಗೂ ಜೆಂಟ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ ಶೇರಿದ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಎಲ್ಲಾರ ತನ ನಿಮ್ಮ ಸುತ್ತಮುತ್ತ ಯಾರ್ಯಾರು ಇದ್ದಾರ ಅವ್ರದ್ದು ಲೈಫ್ ಒಳಗೆ ವ್ಯಾಲ್ಯೂ ಆ್ಯಡಿಂಗ್ ಅನಿಸ್ತಂತಂದ್ರೆ, ಆ್ಯಡೇಬಲ್ ಅದು ಆಗ್ತಂತ ಅನಿಸ್ತಂದ್ರೆ ಎಲ್ಲರ ಕಡೆ ಶೇರ್ ಮಾಡ್ರಿ, ಒಂದು ಸ್ವಲ್ಪ ಇದ್ದಿದ್ರಾಗ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಜೆಂಟಲ್ ರಿಕ್ವೆಸ್ಟ್ ಅದ. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you.